ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ಇನ್ನೊಂದು ಒಳ್ಳೆಯ ಸಂದೇಶದೊಡನೆ ನಿಮ್ಮೆಲ್ಲರನ್ನು ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ದೇವರ ವಚನನ ಎದುರು ನೋಡಿ ದೇವರು ನನ್ನ ಜೊತೆ ಮಾತಾಡ್ತಾರೆ. ಈ ದಿನ ನಾನು ದೇವರ ವಚನದಲ್ಲಿ ಅಭಿವೃದ್ಧಿ ಹೊಂದ್ತೀನಿ, ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದ್ತೀನಿ. ದೇವರು ನನ್ನೊಂದಿಗೆ ಮಾತಾಡ್ತಾರೆ, ದೇವರು ಮಾತಾಡ್ತಾರೆ. ಈ ಸಂದೇಶದಿಂದ ನನಗೆ ಪ್ರಯೋಜನ ಇದೆ ಅಂತ ಹೇಳಿ ಎದುರು ನೋಡಿ ಕೇಳಿಸ್ಕೊಳ್ಳುವಾಗ ಪ್ರಯೋಜನ ಹೊಂತೀರಾ. ಏಕೆಂದರೆ ನೀತಿವಂತಲು ನಂಬಿಕೆಯಿಂದಲೇ ಬದುಕುವನು ಅಂತ ಹೇಳಿ ದೇವರ ವಚನ ಬರೆದಿರೋ ಪ್ರಕಾರ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಸೊ ನಾವೀಗ ಪ್ರಾರ್ಥನೆ ಮಾಡಿ ದೇವರ ವಚನಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ ದೇವ. ಅದ್ಭುತಗಳನ್ನು ಪಡೆಯುವ ಬೇಗದ ಕೈ ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ನಿಮ್ಮ ವಚನದ ಮೂಲಕ ಈ ಒಂದು ಸ್ಕ್ರಿಪ್ಚರ್ ಪೋರ್ಷನ್ನ ನಮಗೆ ಬೋಧನೆ ಮಾಡಿಕೊಡಬೇಕಾಗಿ ಬೇಡ್ತೀನಿ ಕರ್ತನೆ. ಇದನ್ನು ಯಾವ ರೀತಿ ನಮ್ಮ ಲೈಫಲ್ಲಿ ಈ ದಿನ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಪವಿತ್ರಾತ್ಮನ ಮೂಲಕ ನಮಗೆ ಬೋಧನೆ ಮಾಡಬೇಕಾಗಿ ಬೇಡ್ತೀನಿ ದೇವ. ಈ ಒಂದು ಸಂದೇಶದ ಮೇಲೆ ನಿಮ್ಮ ಅಭಿಷೇಕ, ನಿಮ್ಮ ಆಶೀರ್ವಾದ ಮತ್ತು ಈ ಸಂದೇಶ ಅನೇಕ ನಿನ್ನ ಮಕ್ಕಳಿಗೆ ಪ್ರಯೋಜನವಾಗಿರುವಂತೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಕೇಳಿಸ್ಕೊಳ್ಳುವಂಥ ಕಿವಿ, ಒಪ್ಪಿಕೊಳ್ಳುವಂಥ ಹೃದಯ, ಕಾಣುವಂಥ ಕಣ್ಣು ನಮಗೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಈ ಒಂದು ಸಂದೇಶದ ಮೂಲಕ ನೀವು ನಿಮ್ಮ ಮಕ್ಕಳೊಂದಿಗೆ ಮಾತಾಡಿ ಅನೇಕರಿಗೆ ಇದು ಪ್ರಯೋಜನವಾಗಿರುವಂತೆ ಮತ್ತು ಜೀವನಗಳನ್ನು ಬದಲಾಯಿಸುವ ಒಂದು ಪ್ರಕಟಣೆ ಅವರಿಗೆ ನಿಮ್ಮ ವಚನದ ಮೂಲಕ ನೀವು ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಮತ್ತು ಈ ಸಂದೇಶವನ್ನು ಸರಿಯಾದ ರೀತಿಯಲ್ಲಿ ನಾನು ಬೋಧನೆ ಮಾಡುವಂತೆ, ಸರಿಯಾಗಿ ವಿಚ್ಛೇದಿಸಿ ಬೋಧನೆ ಮಾಡುವಂತೆ ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನಿಮ್ಮ ವಚನಗಳ ಮೂಲಕ ಬಲಪಡಿಸಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ವಾಕ್ಯದಲ್ಲಿ ಹೋಗುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿ ದೇವರು ಆಜ್ಞಾಪಿಸಿ ಪ್ರೇರೇಪಣೆ ಮಾಡೋದಾದರೆ ನೀವು ನಿಮ್ಮ ಕಾಣಿಕೆಗಳನ್ನು QR ಕೋಡ್ ಮೂಲಕ ಅಥವಾ ಬ್ಯಾಂಕ್ ಇನ್ಫಾರ್ಮೇಷನ್ ಮೂಲಕ ನಮ್ಮ ಸೇವೆಗೆ ಕಳಿಸಿ. ದೇವರು ನಿಮ್ಮನ್ನು ಅದಕ್ಕೋಸ್ಕರ ಆಶೀರ್ವಾದ ಮಾಡ್ತಾರೆ. ಇದಕ್ಕೋಸ್ಕರ ನಾವು 1ನೇ ಅರಸುಗಳು 17ನೇ ಅಧ್ಯಾಯದಲ್ಲಿ ಒಂದು 2-3 ವಚನ ಮಾತ್ರ ಓದಿಕೊಡೋಣ. ಆಗ ಯೆಹೋವನು ಅವನಿಗೆ, ಎಲಿಯನಿಗೆ, ನೀನು ಇಲ್ಲಿಂದ ಸೀದೋನ್ಯರ ಚಾರಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. ಒಬ್ಬ ವಿಧವೆಗೆ ದೇವರು ಆಜ್ಞೆ ಕೊಟ್ಟಿದ್ದಾರೆ. ಆಜ್ಞೆ ಕೊಟ್ಟಿರೋದು, ರಿಕ್ವೆಸ್ಟ್ ಮಾಡಿರೋದಲ್ಲ, ನೀನು ಇಷ್ಟ ಇದ್ದರೆ ಕೊಡು ಅಂತ ಹೇಳೋದಲ್ಲ. ದೇವರು ಈ ಒಂದು ವಿಧವೆಗೆ ಆಜ್ಞಾಪಿಸಿದ್ದಾರೆ. ಆಲ್ರೆಡಿ ಆಕೆಗೆ ಗೊತ್ತು ದೇವರು ಆಜ್ಞಾಪಿಸಿದಿರೋದು. ಅವನು ಅಲ್ಲಿಂದ ಹೊರಟು ಸಾರಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ನೋಡಿ, ದಯವಿಟ್ಟು ಕುಡಿಯುವುದಕ್ಕೆ ನೀರು ಕೊಡು. ಕೆಲವು ವಚನ ಇಲ್ಲಿ ಬೇಡ, ಮುಂದಕ್ಕೆ ಇಲ್ಲಿ ಹೋಗೋಣ. 12ನೇ ವಚನ ಓದೋಣ. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನ ಆಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ. ಮಡಿಕೆಯಲ್ಲಿ 1 ಹಿಡಿ ಇಟ್ಟು ಮೊಗ್ಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತು ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಗತಿ ಇಲ್ಲ ಎಂದು ಹೇಳಿ ಉತ್ತರ ಕೊಟ್ಟಳು. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಇಲ್ಲಿ ನೋಡಿ ಹೇಳ್ತದಾಳೆ, ನನ್ನ ಹತ್ರ ಇಷ್ಟೇ ಇರೋದು, ಇದನ್ನು ತಿನ್ಬಿಟ್ಟು ನಾನು ನನ್ನ ಮಗ ಸಾಯಬೇಕು. ಅವಳ ಹತ್ರ ಇರೋದು ಅವಳು ಮತ್ತು ಅವಳ ಮಗ ತಿಂದಿದ್ರೆ ಆ ದಿನ ಅವ್ರು ಸಾಯಬೇಕಾಗಿತ್ತು. ನಿಜವಾಗ್ಲೂ ನೋಡಬೇಕಾದ್ರೆ ಅದೇ ನಡೀತಾ ಇದ್ದಿದ್ದು. ಆದರೆ ದೇವರು ಆಕೆಗೆ ಆಜ್ಞಾಪಿಸಿದ್ರು, ಎಲಿಯ ಬರ್ತಾನೆ, ನೀನು ಅದನ್ನ ಸಾಕಬೇಕು ಅಂತ. ಈಕೆಗೂ ಗೊತ್ತು. ಎಲಿಯನ್ನು ನೋಡಿದ ತಕ್ಷಣ ಅವಳೇನು ಸರ್ಪ್ರೈಸ್ ಆಗಿಲ್ಲ, ಗೊತ್ತು ಈಕೆ ಎಲಿಯನ್ಗೆ ಕೊಡಬೇಕು ಅಂತ. ಆದರೆ ಅವಳು ಪರಿಸ್ಥಿತಿನ ಹೇಳ್ತದಾಳೆ ಎಲಿಯನ್ಗೆ, ಇಷ್ಟೇ ನನ್ನ ಹತ್ರ ಇರೋದು, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದು ವೇಳೆ ಆಕೆ ಸ್ವಾರ್ಥಿಯಾಗಿ ನಾನು ನನ್ನ ಮಗ ಅಂತ ಮಾತ್ರ ಯೋಚನೆ ಮಾಡಿದರೆ ಆ ದಿನ ತಿಂದುಬಿಟ್ಟು ಸಾಯಬೇಕಾಗಿತ್ತು ಅವರು. ಆದರೆ ನೋಡಿ, ಸ್ವಾರ್ಥಿಗಳಾಗಿದ್ದರೆ
ನಾವು ದೇವರ ಹತ್ರದಿಂದ ಅಭಿವೃದ್ಧಿ ಆಶೀರ್ವಾದಗಳನ್ನ ಪಡ್ಕೊಳ್ಳೋದು ಕಷ್ಟ. ನಮ್ಮಲ್ಲಿ ಇರೋ ಪ್ರಕಾರ ನಾವು ಕೊಡೋದಾದರೆ, ಇವಾಗ ನೋಡಿ, ಎಲಿಯ ಏನು ಫುಲ್ ಊಟ ತಿನ್ನ, ಅಲ್ಲಿ ನಿನ್ನ ಹತ್ರ ಇರೋ ಆ ಒಂದು ಹಿಡಿ ಇಟ್ಟು ಸ್ವಲ್ಪ ಎಣ್ಣೆ ಎಲ್ಲ ನನಗೆ ಮಾಡ್ಕೊಂಡು ಬಾ ಅಂತ ಹೇಳಿಲ್ಲ. ಅದರಿಂದ ಒಂದು ಚಿಕ್ಕ ರೊಟ್ಟಿಯನ್ನು ಮೊದಲು ನನಗೆ ತಗೊಂಡು ಬಂತ ಹೇಳಿದ್ದಲ್ಲಿ, ಎಲ್ಲ ತಿಂದಿಲ್ಲ ಅವನು, ಮೊದಲು ನನಗೆ ತಗೊಂಡು ಬಾ ಚಿಕ್ಕ ರೊಟ್ಟಿನ ಇರೋದರಲ್ಲಿ. ಸೊ ಆ ರೀತಿ ಆಕೆ ಮಾಡಿ ಮೊದಲು ಎಲಿಯನ್ಗೆ ಕೊಟ್ಟಾಗ ಆಕೆಗೂ ಆತನ ಮಗನಿಗೂ ಬರಗಾಲ ಮುಗಿಯೋವರೆಗೂ ಊಟ ಕಂಟಿನ್ಯೂಸ್ ಆಗಿ ದೇವರು ಸಪ್ಲೈ ಮಾಡಿದ್ರು. ದೇವರು ನಿಮಗೆ ಸಪ್ಲೈ ಮಾಡಬೇಕು ನಿಮ್ಮ ಜೀವನದಲ್ಲಿ ಕಂಟಿನ್ಯೂಸ್ ಆಗಿ ಅಂತಲೇ ನೀವು ಕಾಣಿಕೆ ಕೊಡಿ ಅಂತ ದೇವರು ಹೇಳೋದು. ಸೊ ಈ ರೀತಿ ಕಾಣಿಕೆ ಕೊಡುವಾಗ ನಮಗೇನು ಕಮ್ಮಿ ಆಗಲ್ಲ, ದೇವರು ಅಭಿವೃದ್ಧಿ ಕೊಡ್ತಾರೆ ಮತ್ತು ಸ್ವಾರ್ಥ ಅನ್ನೋದು ಹೋಗುತ್ತೆ. ಸ್ವಾರ್ಥ ಅನ್ನೋದು ಹೋಗುವಾಗೇ ಆಶೀರ್ವಾದಗಳು ಬರೋಕ್ಕಾಗೋದು. ಸೊ ಪ್ರಾರ್ಥನೆ ಮಾಡಿ ಕಾಣಿಕೆಗಳನ್ನ ಕಳಿಸಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸೊ ಈಗ ನಾವು ಅದ್ಭುತಗಳನ್ನು ಪಡೆಯೋದಕ್ಕೆ ಬೀಗದ ಕೈ ಅಂತ ಸೀರೀಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದಕ್ಕೆ ಆರಿಸಿಕೊಂಡಂಥ ದೇವರ ವಾಕ್ಯವನ್ನು ಓದಿಕೊಡೋಣ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1-5 ವಚನಗಳನ್ನು ಓದಿಕೊಡೋಣ. ಇಲ್ಲಿ 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅದರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ದೇವರ ಹತ್ರದಿಂದ ಅದ್ಭುತಗಳನ್ನು ಪಡೆದುಕೊಳ್ಳುವುದಕ್ಕೆ ಬೀಗದ ಕೈ ಏನು ಗೊತ್ತಾ? ಇಲ್ಲಿ ಮೇರಿ ಹೇಳಿರೋ ಒಂದು ವಚನ. ಆಕೆ ಏನು ಹೇಳ್ತಾಳೆ? ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ. ಇಷ್ಟೇ ಸಾಕು. ದೇವರು ಹೇಳೋದನ್ನು ನಾವು ಮಾಡಿದ್ರೆ ಅದ್ಭುತಗಳು ನಡೆಯುತ್ತೆ. ಅದ್ಭುತಗಳನ್ನ ಪಡ್ಕೊಳ್ಬೇಕು ಅಂತಂದರೆ ಸೂಪರ್ ಸ್ಪಿರಿಚುವಲ್ ಆಗಿ ಲೋಕನೇ ಮರೆತುಬಿಟ್ಟು ಬರೀ ದೇವರ ವಚನದಲ್ಲಿ ಇರಬೇಕು ಅಂತನಾ? ದೇವರ ವಚನದಲ್ಲಿ ಇರಿ, ದೇವರ ವಚನದಲ್ಲಿ ನಿರತರಾಗಿರಿ. ಒಳ್ಳೆಯದು, ಎಷ್ಟು ಬೈಬಲ್ ಓದ್ರೂ ಒಳ್ಳೆಯದು, ಎಷ್ಟು ಪ್ರೇಯರ್ ಮಾಡಿದ್ರೂ ಒಳ್ಳೆಯದು. ಆದರೆ ನೋಡಿ, ಅದ್ಭುತಗಳನ್ನ ಪಡ್ಕೊಳ್ಬೇಕು ಅಂತಂದರೆ ದೇವರ ವಚನವನ್ನು ಕೇಳಿಸಿಕೊಳ್ಳೋವರಾಗಿ ಮಾತ್ರ ಇರದೆ ಅವುಗಳನ್ನು ಮಾಡುವವರಾಗಿರಬೇಕು. ಅನೇಕರು ಇದನ್ನು ಕೇಳಿಸ್ಕೊತಾ ಇದ್ದಾರೆ, ಮಾಡೋರು ಕಮ್ಮಿ. ಯಾಕೆ ಅದ್ಭುತಗಳು ದೇವರ ಮಕ್ಕಳು ದೇವ್ರ ಹತ್ರದಿಂದ ಪಡ್ಕೊತಾ ಇಲ್ಲ ಅಂತಂದರೆ ಮಾಡ್ತಾ ಇಲ್ಲ. ದೇವ್ರು ಹೇಳ್ದಂಗೆ ಕೇಳಿಸ್ಕೊತಾ ಇದ್ದೀವಿ, ಆದರೆ ಮಾಡೋರು ಕಮ್ಮಿ. ನೋಡಿ, ಇವಾಗ ಇದು ಹೇಳ್ನಲ್ಲ, ಅದ್ಭುತಗಳನ್ನ ಪಡ್ಕೊಳ್ಬೇಕು ಅಂತಂದರೆ ಸಿಂಪಲ್, ಆತನ ಹೇಳಿದಂತೆ ಮಾಡಿ. ಇಷ್ಟೇ ಸಾಕು. ಆತನು ಹೇಳಿದಂತೆ ನಾವು ಮಾಡುವಾಗ ಅದ್ಭುತ ನಡೆಯುತ್ತೆ. ಅಯ್ಯೋ, ಇದಿಷ್ಟು ಸಿಂಪಲ್ಲಾ, ಇಷ್ಟೇನಾ ಅಂತ ಹೇಳಿ ಅನ್ಕೋಬೋದು. ಆದರೆ ಇಷ್ಟು ಸಿಂಪಲ್ ಆಗಿರೋದೆ ಸೈತಾನ ಮಾಡಬಾರ್ದು ನಾವು ಅಂತ ಹೇಳಿ ಪ್ರತಿದಿನ ದೇವರ ವಚನಕ್ಕೆ ಅವಿಧೇಯರಾಗಿ ನಾವು ನಡ್ಕೊಳ್ಬೇಕು ಅಂತ ಹೇಳಿ ಶೋಧನೆಗಳನ್ನ ತೊಗೊಂಡು ಬರ್ತಾನೆ. ಇಷ್ಟೇನಾ, ಇಷ್ಟು ಈಸಿನಾ? ದೇವರ ವಚನ ಕೇಳ್ಕೊಂಡು ಮಾಡಬೇಕಷ್ಟೇ ತಾನೇ, ಮಾಡ್ತೀನಿ ಅಂತ ಹೇಳಿ ನಮಗೆ ಮನಸ್ಸಿರುತ್ತೆ. ಆದರೆ ಮಾಡೋದಕ್ಕೆ ಬಿಡೋದಿಲ್ಲ ಸೈತಾನ. ಮಾಡೋದಕ್ಕೆ ಅನೇಕ ಶೋಧನೆಗಳು ಬರ್ತದೆ, ನೀನು ಮಾಡಬಾರ್ದು ಅಂತ. ಯಾಕೆಂದರೆ ಸೈತಾನ ತೊಗೊಂಡು ಬರೋ ಶೋಧನೆಯೇ ನೀನು ದೇವ್ರ ವಚನ ಮಾಡಬಾರ್ದು. ಯಾಕೆ ಆ ಥರ ಶೋಧನೆ ತೊಗೊಂಡು ಬರ್ತಾನೆ ಅಂತಂದರೆ, ನೀವು ಅದ್ಭುತಗಳನ್ನ ಪಡ್ಕೊಳ್ಬಾರ್ದು. ಅದು ಹೇಗೆ ಮಾಡ್ತಾನೆ ಅಂತಂದರೆ, ದೇವ್ರ ವಚನ ಕೇಳಿಸ್ಕೊತೀರಾ, ದೇವ್ರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಕೆಲವ್ರಿಗೆ ಡೌಟು, ಈ ರೀತಿ ಮಾಡಿದ್ರೆ ಅದ್ಭುತ ನಡೆಯುತ್ತಾ? ಈ ರೀತಿ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ದೇವರ ವಚನ ಹೇಳ್ತೆ, ಅರಿಕೆ ಮಾಡಿ ಅದರ ಪ್ರಕಾರ ಮಾತಾಡಿ. ದೇವರ ವಚನ ಧ್ಯಾನ ಮಾಡಿ, ಆ ರೀತಿ ಅರಿಕೆ ಮಾಡಿ ಅದರ ಪ್ರಕಾರ ಡಿಕ್ಲೇರ್ ಮಾಡಿ, ಆಜ್ಞಾಪಿಸಿ. ಜ್ವರ ಇದ್ದರೆ ಜ್ವರ ಬಿಟ್ಟು ಹೋಗು ಅಂತ ಹೇಳಿ ಆಜ್ಞೆ ಕೊಡಿ ಅಂತ ಹೇಳ್ತಾರೆ. ಆದರೆ ಜ್ವರ ಬಿಟ್ಟು ಹೋಗು ಅಂತ ಹೇಳಿದ್ರೆ ಹೋಗುತ್ತಾ ಅಂತ ಹೇಳಿ ಅನೇಕರು ಅದಕ್ಕೆ ಆಜ್ಞಾಪನೆ ಮಾಡಲ್ಲ. ಜ್ವರಕ್ಕೆ ಈ ಜ್ವರ ಅದು ಹೆಂಗೆ ಆಜ್ಞಾಪನೆ ಮಾಡಿದ್ರೆ ಬಿಟ್ಟೋಗುತ್ತೆ? ಕಮ್ಯಾಂಡ್ ಮಾಡಿದ್ರೆ ಜ್ವರ ಬಿಟ್ಟೋಗುತ್ತಾ? ರೆಬ್ಯೂಕ್ ಮಾಡಿದ್ರೆ ಜ್ವರ ಬಿಟ್ಟೋಗುತ್ತಾ? ಅದೇ ಸೈತಾನ ತೊಗೊಂಡು ಬರೋ ಶೋಧನೆ, ನೀವು ಅದ್ಭುತ ಪಡ್ಕೊಳ್ಬಾರ್ದು ಅಂತ. ದೇವ್ರು ಹೇಳಿದ್ದಾರೆ ಜ್ವರವನ್ನು ಗದರಿಸಿ ಜ್ವರ ಬಿಟ್ಟು ಹೋಗುತ್ತೆ ಅಂತ.
ಆದರೆ ಗದರಿಸ್ರೆ ಜ್ವರ ಕೇಳಿಸ್ಕೊಳ್ಳುತ್ತಾ, ಗದರಿಸ್ರೆ ಬಿಟ್ಟೋಗುತ್ತಾ ಅಂತ ಹೇಳಿ ಮಾಡೋದಿಲ್ಲ ನಾವು. ಅಲ್ಲೇ ನೋಡಿ ದೇವರ ಮಕ್ಕಳು ಅದ್ಭುತಗಳನ್ನ ಮಿಸ್ ಮಾಡ್ತಾ ಇರೋದು. ದೇವರು ನಮಗೆ ಡೈಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಡೈಲಿ ನಮಗೆ ಬೋಧನೆ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ವಿಷಯಗಳನ್ನ ದೇವರು ಡೈಲಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ದೇವರನ್ನು ನಾವು ವಿಧೇಯರಾಗ್ತಾ ಇದ್ದೀವ? ದೇವರು ಹೇಳಿದಂತೆ ನಾವು ಮಾಡ್ತಾ ಇದ್ದೀವ? ದೇವರು ಹೇಳಿದಂತೆ ಮಾಡಬಾರ್ದು ಅಂತ ಹೇಳಿ ಸೈತಾನ ಅನೇಕ ಶೋಧನೆಗಳು ತೊಗೊಂಡು ಬರ್ತಾನೆ. ಆ ಶೋಧನೆಗಳು ಒಂದೊಂದು ಸಾರಿ ನಮ್ಮ ಶಾರೀರಿಕದಲ್ಲಿ ಅನಿಸಿಕೆಗಳಾಗಿರ್ತವೆ. ನನಗೆ ಅನಿಸ್ತಾ ಇಲ್ಲ ಇದು ನಡೆಯುತ್ತೆ ಅಂತ. ಒಂದೊಂದು ಸಾರಿ ಮೈಂಡಲ್ಲಿ ಸಂದೇಹಗಳು, ನನ್ನ ಮೈಂಡ್ಗೆ ಅನಿಸಲ್ಲ ಈ ಥರ ಮಾಡಿದ್ರೆ ನಡೆಯುತ್ತೆ ಅಂತ. ಮೈಂಡಲ್ಲಿ ಸಂಶಯಗಳು, ಮೈಂಡಲ್ಲಿ ಡೌಟ್ ತೊಗೊಂಡು ಬರ್ತಾನೆ, ಇದು ನಡೆಯೋದಿಲ್ಲ ಅಂತ. ಅದ್ಭುತಗಳು ನಡಿಬೇಕು ಅಂತಂದರೆ ದೇವರ ವಚನ ಹೇಳ್ದಂಗೆ ಮಾಡಿದ್ರೆ ಸಾಕು. ನಾವು ಬೈಬಲಲ್ಲಿ ಅನೇಕ ಸಾಕ್ಷಿಗಳಿದೆ, ಅನೇಕ ಎಕ್ಸಾಂಪಲ್ಗಳಿದೆ ಬೈಬಲಲ್ಲಿ. ನಾವು ಬೈಬಲಿಂದ ತೆಗೆದು ಕೆಲವರು ದೇವರ ವಚನ ಹೇಳಿದಂತೆ ಮಾಡಿ ಅದ್ಭುತಗಳನ್ನ ಪಡ್ಕೊಂಡ್ರು. ಆ ಒಂದು ಕ್ಯಾರೆಕ್ಟರ್ಸ್ನ ನೋಡೋಣ. ಇನ್ನು ಕೆಲವರು ದೇವರ ವಚನ ಗೊತ್ತಿದ್ದ ಮೇಲೂ, ದೇವ್ರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿದ್ದ ಮೇಲೂ ಅದನ್ನು ಮಾಡಿಲ್ಲ. ಅವ್ರು ಯಾವ ರೀತಿ ಅದ್ಭುತಗಳನ್ನ ಕಳ್ಕೊಂಡ್ರು ಅನ್ನೋದು ಕೂಡ ಈ ಒಂದು ಎಲ್ಲ ಎಂಟೈರ್ ಸೀರೀಸಲ್ಲಿ ನಾನು ಬೋಧನೆ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂದರೆ ಇದು ಬಹಳ ಸಿಂಪಲ್ ಆಗಿರೋ ವಿಷಯ. ಆದರೆ ಅದನ್ನು ಸೈತಾನ ಸಂಶಯಗಳ ಮೂಲಕ, ಸುಳ್ಳು ಮೂಲಕ, ಅನಿಸಿಕೆಗಳ ಮೂಲಕ ನಮ್ಮನ್ನು ಅವನು ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅವ್ನು ಮಾಡೋಕ್ಕೆ ಬಿಡೋದಿಲ್ಲ ಅಂಥೇಳಿ ಯಾರನ್ನಾದ್ರೂ ಬಂದು ಹಿಡ್ಕೊಂಡಿದ್ದಾನ? ಮಾಡಬಾರ್ದು ಅಂತೇಳಿ ಕಟ್ಟಾಕಿದ್ದಾನ? ಆ ರೀತಿ ಅಲ್ಲ. ಅವನು ಅಷ್ಟು ಈಸಿಯಾಗಿ ನಮ್ಮನ್ನು ಮಾಡೋಕ್ಕೆ ಬಿಡಲ್ಲ. ಶೋಧನೆಗಳನ್ನ ತೊಗೊಂಡು ಬರ್ತಾನೆ. ದೇವರ ವಚನ ಹೇಳ್ದಂಗೆ ಮಾಡಬಾರ್ದು ಅಂತ ಹೇಳಿ ಶೋಧನೆ. ನೋಡಿ, ಆದಿಕಾಂಡದಲ್ಲಿ ನಾವು ಓದಿರ್ತೀವಿ, ಆ ಒಂದು ದೇವರು ಒಂದು ಆಜ್ಞೆ ಕೊಟ್ಟರು ಆದಾಮನಿಗೆ, ಆ ಒಂದು ಹಣ್ಣನ್ನು ತಿನ್ನಬೇಡ. ಆದರೆ ಶೋಧನೆ ಏನು ಗೊತ್ತಾ? ಆ ಹಣ್ಣನ್ನು ತಿನ್ನಬೇಕು ಅಂತಲೇ ಶೋಧನೆ. ಅದೇ ರೀತಿ ಆದರೆ ನೋಡಿ, ಅವನು ಎಷ್ಟು ಮೋಸ ಮಾಡಿ ಸುಳ್ಳು ಹೇಳಿ ಆದಾಮನಿಗೆ ಹಣ್ಣನ್ನು ತಿನ್ನಿಸ್ತಾ. ಅವನು ತಿಂದ ಮೇಲೆ ಏನಾಯಿತು? ಆಶೀರ್ವಾದಗಳನ್ನ ಕಳ್ಕೊಂಡ, ಬಲಹೀನನಾದ, ದೇವರ ಸನ್ನಿಧಾನದಿಂದ ದೂರ ಆದ. ಸೊ ಇದೇ ಸೈತಾನನಿಗೆ ಬೇಕಾಗಿರೋದು. ಅವನು ಎಷ್ಟು ಕಾಲ ತಿಂದದೀರ ಇದನ್ನೋ ಆ ಹಣ್ಣನ್ನ ಅಷ್ಟು ಕಾಲ ಚೆನ್ನಾಗಿದ್ದ. ಅದೇ ನೋಡಿ, ದೇವರ ವಚನದಲ್ಲಿ ಆಶೀರ್ವಾದ ಇದೆ. ಆತನ ಆಜ್ಞೆಗಳು ಮಾಡಬೇಡ ಅಂತ ಹೇಳುವಾಗ ಅದರಲ್ಲೇ ನಮ್ಗೆ ಆಶೀರ್ವಾದ ಇರೋದು. ಕೆಲವು ವಿಷಯನ ದೇವರು ಮಾಡು ಅಂತಾರೆ, ಆದರೆ ಸೈತಾನ ಅದನ್ನು ಮಾಡೋಕ್ಕೆ ಬಿಡಲ್ಲ. ಮಾಡಬಾರ್ದು ಅಂತ ಹೇಳಿ ಶೋಧನೆ ತೊಗೊಂಡು ಬರ್ತಾನೆ. ಈ ದಿನ ನಾವು ಇಸ್ರಾಯೇಲ್ರ ಬಗ್ಗೆ ಕೆಲವು ವಿಷಯ ಧ್ಯಾನ ಮಾಡೋಣ. ಯಾಕೆ ಮೊದಲನೆಯ ಜನಾಂಗದ ಇಸ್ರಾಯೇಲ್ರು ಕಾನಾನ್ ದೇಶನ ಕಳ್ಕೊಂಡ್ರು? ಕಾನಾನ್ ದೇಶ ಅನ್ನೋದು ದೇವರು ಇಸ್ರಾಯೇಲ್ರಿಗಾಗಿ ಆರಿಸಿ ಆಲ್ರೆಡಿ ಡಿಸೈಡ್ ಮಾಡಿ ಇಟ್ಟಿರೋ ದೇಶ. ಕಾನಾನ್ ದೇಶ ಇಸ್ರಾಯೇಲ್ ಮಕ್ಕಳಿಗೆ ಅಂತ ಹೇಳಿ ದೇವರು ಆಲ್ರೆಡಿ ನಿರ್ಧರಿಸಿ ತೀರ್ಮಾನ ಮಾಡಿ ಇಟ್ಟಂಥ ದೇಶ. ಇದು ಇಸ್ರಾಯೇಲ್ರಿಗೆ ಕೊಡ್ತೀನಿ ಅಂತ ಹೇಳಿ. ಇದು ಅಬ್ರಾಮನಿಗೆ ದೇವರು ವಾಗ್ದಾನ ಕೊಟ್ಟಿದ್ರು, ನಿನ್ನ ಸಂತತಿಗೆ ಕಾನಾನ್ ದೇಶ. ಎಂಥ ದೇಶ ಅದು? ಹಾಲು ಜೇನು ಹರಿಯುವ ದೇಶ ಮತ್ತು ವಿಶಾಲವಾದ ದೇಶ. ಇಕ್ಕಟ್ಟಾದ ಜಾಗ ಅಲ್ಲ, ಯಾವುದೋ ಒಂದು ಕಾಮನ್ ಪ್ಲೇಸ್ ಅಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಒಂದು ಜಾಗ ಅಲ್ಲ. ಇವಾಗ ನೋಡಿ, ಕೆಲವು ಜಾಗಗಳಿದೆ ಕೆಲ್ಸಕ್ಕೆ ಬರದೇ ಇರೋ ಜಾಗಗಳು. ಯಾವುದೋ ಒಂದು ಕಡೆ ನಮಗೆ ಸೈಟ್ ಕೊಟ್ಟರೆ ಆ ಸೈಟಲ್ಲಿ ಬೇಡ ಅಂತೀವಿ ಮನೆ. ಆ ಥರ ಇರುತ್ತೆ ಕೆಲವು ಜಾಗಗಳು. ಆದರೆ ದೇವರು ಇಸ್ರಾಯೇಲ್ರಿಗಾಗಿ ಆರಿಸಿಕೊಂಡಂಥ ಆ ಒಂದು ಜಾಗ ಫಲವತ್ತಾದ ಜಾಗ ಮತ್ತು ನೀರಾವರಿಯಾದ ಜಾಗ, ಬೆಟ್ಟ ಮತ್ತು ನೀರು ಹಸಿರು ತುಂಬಿರುವಂಥ ಜಾಗ. ಅದಕ್ಕೆ ಹೇಳೋದು ಹಾಲು ಜೇನು ಹರಿಯುವ ಜಾಗ, ವಿಶಾಲವಾದ ಸ್ಥಳ. ಇಕ್ಕಟ್ಟಾದ ಸ್ಥಳ ಅಲ್ಲ, ವಿಶಾಲವಾದ ಸ್ಥಳ. ಇದು ದೇವರ ಚಿತ್ತ, ಇಸ್ರಾಯೇಲ್ರು ಪಡ್ಕೊಳ್ಬೇಕು ಅಂತ ಹೇಳಿ. ಈ ಒಂದು ದೇಶಕ್ಕೆ ದೇವರು ಅವ್ರನ್ನ ಕರ್ಕೊಂಡೋಗ್ಬೇಕು ಅಂತ ಹೇಳಿ ಐಗುಪ್ತ ದೇಶದ ಕೆಳಗಡೆ ಕಷ್ಟಪಡ್ತಾ ಇದ್ದ ಇಸ್ರಾಯೇಲ್ರು, ದಾಸತ್ವದಲ್ಲಿ ಕಷ್ಟಪಡ್ತಾಯಿದ್ರು ಮೊದಲನೆಯ ಜನಾಂಗದ ಇಸ್ರಾಯೇಲ್ರು. ದೇವರು ನೋಡಿ, ತನ್ನ ಮಹಾ ಬಲವನ್ನು ಯೂಸ್ ಮಾಡಿ, ತನ್ನ ಬಲವಾದ ಹಸ್ತವನ್ನು ಚಾಚಿ ಐಗುಪ್ತರಿಗೆ ವಿರೋಧವಾಗಿ ಇಸ್ರಾಯೇಲ್ರಿಗೋಸ್ಕರ ಫೈಟ್ ಮಾಡಿ ಅವ್ರನ್ನ ಆಚೆಗಡೆ ಕರ್ಕೊಂಡು ಬಂದರು. ಅಲ್ಲಿ ಮಾಡಿರೋ ಅದ್ಭುತಗಳು ಯಾವುದು ಸಾಮಾನ್ಯ ಅದ್ಭುತಗಳಲ್ಲ.
ದೇವರ ಕೈ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಯಿತು. ಅದು ಇಸ್ರಾಯೇಲ್ರಿಗೂ ಗೊತ್ತಾಯಿತು, ಐಗುಪ್ತ ಜನಕ್ಕೂ ಗೊತ್ತಾಯಿತು. ಅದಾದಮೇಲೆ ದೇವರು ಇಸ್ರಾಯೇಲ್ರಿಗೂ ಸಹ ಯುದ್ಧ ಮಾಡಿರೋದು ಬೇರೆ ಬೇರೆ ಜನಾಂಗಗಳು ಕೂಡ ಕೇಳಿಸ್ಕೊಂಡ್ರು. ಆಮೇಲೆ ಯಾರವರು, ಎರಿಕೋ ಪಟ್ಟಣದವ್ರಿಗೆ ಗೊತ್ತು, ಫಿಲಿಸ್ಟಿಯರಿಗೆ ಗೊತ್ತು, ಅಮೋನಿಯರ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು. ದೇವರೇ ಇಳಿದು ಬಂದು ಯುದ್ಧ ಮಾಡಿ ಇಸ್ರಾಯೇಲ್ರನ್ನ ಅಲ್ಲಿ ಬಿಡಿಸಿದ್ದು ಅಂತ ಹೇಳಿ ಎಲ್ಲ ಕಡೆ ಪ್ರಚಾರವಾಯಿತು. ಯಾಕೆಂದರೆ ಅಲ್ಲಿ ನಡೆದಂಥ ಅದ್ಭುತಗಳು ಒಂದು ಸ್ವಾಭಾವಿಕವಾಗಿರುವಂಥ ವಿಷಯಗಳಿಗೆ ಮೀರಿ ಅದ್ಭುತಗಳು ಮಾಡಿ ದೇವರು ಬಲವಾದ ಹಸ್ತವನ್ನು ಚಾಚಿ ಇಸ್ರಾಯೇಲ್ರನ್ನ ಅಲ್ಲಿ ಬಿಡಿಸಿದ್ದು. ಫರೋಹ ಅಷ್ಟು ಈಸಿಯಾಗಿ ಬಿಡ್ತಾ ಇರಲಿಲ್ಲ, ಅದ್ಭುತಗಳು ಮಾಡಿಲ್ಲ ಅಂತಂದರೆ, ದೇವರ ಕೈಯಲ್ಲಿಲ್ಲ ಅಂತಂದರೆ. ಆದರೆ ನೋಡಿ, ಫರೋಹನನ್ನು ತಗ್ಗಿಸಿ ಅವನ ಎಲ್ಲ ಶಕ್ತಿಗಳನ್ನು ಸೋಲಿಸಿ ಏನೂ ಇಲ್ಲ ಅಂತ ಮಾಡಿ ಅವ್ರನ್ನ ಇಸ್ರಾಯೇಲ್ರನ್ನ ದೇವರು ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಇದೇ ದೇವ್ರ ಚಿತ್ತ. ಮೋಶೆಗೆ ಹೇಳ್ತಾರಲ್ಲ, ವಿಮೋಚನ ಕಾಂಡ 3ನೇ ಅಧ್ಯಾಯ 8ನೇ ವಚನ, ನಾನು ಇಳಿದು ಬಂದಿದ್ದೇನೆ ಅವರನ್ನು ಬಿಡಿಸಿ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಬರೀ ಬಿಡಿಸ್ಬಿಟ್ಟು ಫ್ರೀಯಾಗಿ ಇದ್ಬಿಡು ಅಂತಲ್ಲ, ನಾನು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದೇವರು ತನ್ನ ಚಿತ್ತವನ್ನು ಮೋಶೆಗೆ ಹೇಳಿ ಮೋಶೆಯ ಮೂಲಕ ಇಸ್ರಾಯೇಲ್ರಿಗೆ ಹೇಳಿಸ್ತಾರೆ. ಇವಾಗ ಆದಮೇಲೆ ದೇವರು ಅಷ್ಟಿಗೂ ಅದ್ಭುತಗಳನ್ನ ಮಾಡಿ ಇಸ್ರಾಯೇಲ್ರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಮೊದಲು ಅರಣ್ಯಕ್ಕೆ ಕರ್ಕೊಂಡು ಬರ್ತಾರೆ. ಅದೊಂದು ರೀಸನ್ ಇದೆ ದೇವರು ಯಾಕೆ ಅರಣ್ಯಕ್ಕೆ ಕರ್ಕೊಂಡು ಬಂದರು ಅಂತ. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗಬೇಕು ಅಂತಂದರೆ ಕೇವಲ 11 ದಿನದ ಪ್ರಯಾಣ ಅಷ್ಟೇ. ಆದರೆ ದೇವರು ಆ ಒಂದು ಸ್ಟ್ರೈಟಾಗಿರೋ ದಾರಿಯಲ್ಲಿ ಕರ್ಕೊಂಡು ಹೋಗ್ದಿರ ಸ್ವಲ್ಪ ಈ ಒಂದು ಅರಣ್ಯದಲ್ಲಿ ಸುತ್ತಾಕೊಂಡು ಹೋಗೋ ಥರ ಕರ್ಕೊಂಡೋದ್ರು. ಅದಕ್ಕೆ ರೀಸನ್ ಇದೆ ಯಾಕೆ ದೇವರು ಆ ರೀತಿ ಮಾಡಿದ್ರು ಅಂತ. ಇವಾಗ ನೋಡಿ, ಸ್ಟ್ರೈಟಾಗಿ ಕರ್ಕೊಂಡು ಹೋಗಿದ್ರೆ ಅನೇಕ ವಿರೋಧಿಗಳು ಬರ್ತಾಯಿದ್ರು. ರಾಜರು ದಂಡೆತ್ತಿ ಅವರ ಸೈನ್ಯದ ಜೊತೆ ಇಸ್ರಾಯೇಲ್ರ ಮೇಲೆ ಯುದ್ಧ ಮಾಡೋದಕ್ಕೆ ಡೈರೆಕ್ಟಾಗಿ ಬರ್ತಾಯಿದ್ರು. ಸೊ ಇವರು ನೋಡಿ, 430 ವರ್ಷದಿಂದ ದಾಸತ್ವದಲ್ಲಿರೋ ಈ ಜನಕ್ಕೆ ಯುದ್ಧ ಮಾಡು ಅಂದರೆ ಮಾಡ್ತಾರಾ? ಮಾಡಲ್ಲ. ಭಯಪಟ್ಟು ಅಯ್ಯೋ ನಾವು ವಾಪಸ್ ಈ ಐಗುಪ್ತಕ್ಕೆ ಓಡಿ ಹೋಗೋಣ ಅಂತ ಹೇಳಿ ಭಯಪಡ್ತಾಯಿದ್ರು. ಸೊ ಇವ್ರು ಯುದ್ಧ ಫೇಸ್ ಮಾಡೋದಕ್ಕೆ ರೆಡಿಯಾಗಿಲ್ಲ, ಇವ್ರ ಮೈಂಡಲ್ಲಿ ಪ್ರಿಪೇರ್ ಆಗಿಲ್ಲ. ಇವ್ರನ್ನ ನಾನು ಪ್ರಿಪೇರ್ ಮಾಡಬೇಕು ಯುದ್ಧಕ್ಕೆ ಅಂತ ಹೇಳಿ ದೇವರು ಇಸ್ರಾಯೇಲ್ರನ್ನ ಆ ಒಂದು ಅರಣ್ಯದ ದೇಶದ ಕಡೆ ಈ ಒಂದು ಸುತ್ತಾಕೊಂಡು ಹೋಗೋ ಥರ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋದರು. ಮತ್ತು ನೋಡಿ, ಈ ಒಂದು ಅರಣ್ಯದಲ್ಲಿ ಇದ್ದಾಗ ದೇವರು ಅವರಿಗೆ ಅನೇಕ ವಿಷಯಗಳನ್ನ ಕಲಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ಅನೇಕ ವಿಷಯಗಳಲ್ಲಿ ಇವರು ನನ್ನ ಮೇಲೆ ಡಿಪೆಂಡ್ ಆಗಬೇಕು, ನನ್ನ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಡೋದಕ್ಕೆ ದೇವರು ಇಸ್ರಾಯೇಲ್ರನ್ನ ಈ ಒಂದು ಅರಣ್ಯದ ಆ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗಿದ್ದು. ಅರಣ್ಯದ ದಾರಿಯಲ್ಲಿ ಅವ್ರು ಹೋಗಬೇಕಾದ್ರೆ ಯಾರೂ ವಿರೋಧಿಗಳು ಇರಲಿಲ್ಲ. ಆದರೆ ಕೆಲವು ಥಿಂಗ್ಸು ದೇವರು ಇವಾಗ ಅಲ್ಲಿ ಆ ಒಂದು ಅರಣ್ಯದಲ್ಲಿ ಅವರಿಗೆ ಬೋಧನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಬೋಧನೆ ಮಾಡಿ ದೇವರು ಆಜ್ಞೆಗಳನ್ನು ಕೊಡ್ತಾರೆ. ಆ ಒಂದು ಆಜ್ಞೆಗಳು ಕೊಡುವಾಗ ಇವ್ರನ್ನ ನಾನು ಇಲ್ಲಿ ಕರ್ಕೊಂಬಂದು ಪ್ರೂವ್ ಮಾಡ್ತೀನಿ, ನಾನು ಹೇಳೋ ಪ್ರಕಾರ ಇವರು ಮಾಡ್ತಾರೋ ಇಲ್ವೋ. ನೋಡಿ, ಮನುಷ್ಯರು ದೇವ್ರನ್ನ ಪ್ರೂವ್ ಮಾಡಬೇಕಾಗಿಲ್ಲ. ದೇವರು ಆಲ್ರೆಡಿ ತನ್ನನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಈ ಒಂದು ಸೃಷ್ಟಿ ಅದಕ್ಕೆ ಸಾಕ್ಷಿ. ಅವರು ಎಷ್ಟು ಜ್ಞಾನವಂತರು, ಎಷ್ಟು ಪರಾಕ್ರಮಶಾಲಿ, ಸರ್ವಶಕ್ತನಾದ ದೇವರು, ಪರ್ಫೆಕ್ಟ್ ಇನ್ ವಿಸ್ಡಮ್, ಅದೆಲ್ಲ ದೇವರು ಪರ್ಫೆಕ್ಟಾಗಿದ್ದಾರೆ. ಮನುಷ್ಯರು ದೇವ್ರು ಮಾಡ್ತಾನೋ ಇಲ್ವೋ ಅಂತ ಹೇಳಿ ನಾವೆಲ್ಲ ಪ್ರೂವ್ ಮಾಡಬೇಕಾಗಿರೋದು ದೇವ್ರನ್ನ. ದೇವರು ನಮ್ಮನ್ನು ಪ್ರೂವ್ ಮಾಡಬೇಕು, ನಾವು ಆತನ ಆಜ್ಞೆಗಳನ್ನು ನಡ್ಕೊತೀವೋ ಇಲ್ವೋ ಅಂತ. ಸೊ ಪ್ರೂವ್ ಮಾಡ್ಕೊಳ್ಬೇಕಾಗಿರೋದು ದೇವರಲ್ಲ, ನಾವು ನಮ್ಮನ್ನು ದೇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಬೇಕು. ದೇವರೇ ನೀನು ಹೇಳೋ ಪ್ರಕಾರ ಮಾಡ್ತೀನಿ ಅಂತ. ದೇವರು ನನ್ನ ಆಶೀರ್ವಾದ ಮಾಡ್ತಾನೋ ಇಲ್ವೋ ಅಂತ ಹೇಳಿ ದೇವ್ರನ್ನ ಪ್ರೂವ್ ಮಾಡಬೇಕಾಗಿಲ್ಲ. ನಾನು ಆಜ್ಞೆಗಳನ್ನು ನಡ್ಕೊಳ್ತೀನೋ ಇಲ್ವೋ ಅಂತ ಹೇಳಿ ದೇವ್ರನ್ನ ನನ್ನ ಪ್ರೂವ್ ಮಾಡೋದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಬೇಕು ನಾವು. ದೇವ್ರು ನೋಡಿ, ಅವ್ರು ಏನು ಪ್ರೂವ್ ಮಾಡಬೇಕಾಗಿಲ್ಲ ನಾವು, ಆದರೆ ನಾವು ಕರೆಕ್ಟಾಗಿರ್ತೀವೋ ಇಲ್ವೋ ಅಂತ ಹೇಳಿ ನಾವು ಚೆಕ್ ಮಾಡ್ಕೋಬೇಕು. ಸೊ ದೇವ್ರು ನೋಡಿ, ಅರಣ್ಯ ದಾರಿಯಲ್ಲಿ ಕರ್ಕೊಂಡು ಬರಬೇಕಾದ್ರೆ ಈ ಒಂದು ವಿಮೋಚನ ಕಾಂಡ 16ನೇ ಅಧ್ಯಾಯದಲ್ಲಿ ಮೊದಲನೇ ಟೆಸ್ಟು ಅವ್ರಿಗೆ. ಮೊದಲು ಏನು ಮಾಡ್ತಾರೆ, ಅರಣ್ಯದಲ್ಲಿ ಇದ್ದಾರೆ ಇವಾಗ ಅವ್ರಿಗೆ ಊಟ ಇಲ್ಲ ತಿನ್ನೋದಕ್ಕೆ. ಅದಕ್ಕೆ ಮುಂಚೆ ನೀರಿರಲಿಲ್ಲ, ಬಂಡೆಯಿಂದ ದೇವರು ನೀರು ಕೊಡ್ತಾರೆ. ಇವಾಗ ಊಟ ಇಲ್ಲ ತಿನ್ನೋದಕ್ಕೆ. ಅರಣ್ಯದಲ್ಲಿ ಎಷ್ಟು ಜನ ಇದರಲ್ಲಿ ಅಂದರೆ ಲಕ್ಷಾಂತರ ಜನ ಇದ್ದರು ಅಲ್ಲಿ.
ಲಕ್ಷಾಂತರ ಜನಕ್ಕೆ ಊಟ ಬೇಕು, ಇವಾಗ ಅರಣ್ಯದಲ್ಲಿದ್ದಾರೆ. ದೇವರು ಹೇಳ್ತಾರೆ, ನಾನು ಇವ್ರಿಗೆ ಪರಲೋಕದಿಂದ ಆಹಾರ ಕೊಡ್ತೀನಿ. ಎಲ್ಲಿಂದ? ಪರಲೋಕದಿಂದ ಆಹಾರ ಕೊಡ್ತೀನಿ. ಡೈಲಿ ಕೊಡ್ತೀನಿ ನಾನು. ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ನಾನು ಕೊಡ್ತೀನಿ. ಮನ್ನಾ ಡೈಲಿ ದೇವರು ಪರಲೋಕದ ಊಟ ಕೊಡ್ತಾಯಿದ್ರು ಅವ್ರಿಗೆ. ದೇವರು ಅದಕ್ಕೊಂದು ಆಜ್ಞೆ ಕೊಟ್ಟರು ಮನ್ನಾ ವಿಷಯದಲ್ಲಿ. ಇವರು ಅದನ್ನು ಮನ್ನಾ ಅಂತ ಕರೆದಿದ್ದು, ದೇವರು ಪರಲೋಕದ ಆಹಾರ ಅಂತ ಹೇಳೇ ಬರೆದಿರೋದು. ಇವರು ಅದನ್ನು ನೋಡಿ ಮನ್ನಾ ಅಂತಾರೆ. ಆ ಒಂದು ಸಣ್ಣ ಸಣ್ಣ ರವೆಗಳಿರೋ ಥರ ನೋಡಿ, ಕೊತ್ತಂಬರಿ ಬೀಜದ ಥರ ಇರೋದು ನೋಡಿ, ಅದನ್ನು ನೋಡಿ ಇವರು ಕೊಡೋದು ಮನ್ನಾ ಅಂತ ಹೆಸರು. ಆದರೆ ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ಪರಲೋಕದ ರೊಟ್ಟಿ ಅಂತ ಹೇಳಿ ಅದಕ್ಕೆ ಹೆಸರು ಪರಲೋಕದ ಆಹಾರ. ಸೊ ಇದರಿಂದ ನಾನು ಇವ್ರನ್ನ ಪರೀಕ್ಷೆ ಮಾಡ್ತೀನಿ, ನನ್ನ ಆಜ್ಞೆಗಳನ್ನು ಇವರು ನಡ್ಕೊಳ್ತಾರೋ ಇಲ್ವೋ. ಸೊ ಅವರು ಇವಾಗ ಟೆಸ್ಟಲ್ಲಿರೋದು. ದೇವ್ರನ್ನೆಲ್ಲ ಟೆಸ್ಟ್ ಮಾಡಬೇಕಾಗಿರೋದು ಮನುಷ್ಯರು. ದೇವ್ರ ವಚನ ನಡ್ಕೊಳ್ತಾರೋ ಇಲ್ವೋ ಅಂತ ಹೇಳಿ ಇವ್ರನ್ನ ಟೆಸ್ಟ್ ಮಾಡೋಕ್ಕೆ ದೇವರವ್ರನ್ನ ಕರ್ಕೊಬಂದಿದ್ದಲ್ಲಿ. ಇವಾಗ ದೇವ್ರು ಹೇಳ್ತಾಯಿದ್ರೆ ಡೈಲಿ ನಾನು ಮನ್ನಾ ಕೊಡ್ತೀನಿ. ಆದರೆ ಅದಕ್ಕೊಂದು ಆಜ್ಞೆನೂ ಇಡ್ತಾ ಇದ್ದಾರೆ. ದೇವರ ವಚನ ಓದೋಣ ಇಲ್ಲಿ. ವಿಮೋಚನ ಕಾಂಡ 16ನೇ ಅಧ್ಯಾಯ 4ನೇ ವಚನ. ಆಗ ಯೆಹೋವನು ಮೋಶೆಗೆ, ಇಗೋ ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕುಡಿಸಿಕೊಳ್ಳಬೇಕು. ಏನಿಲ್ಲಿ? ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೂಡಿಸ್ಕೊಳ್ಳಬೇಕು. ಅಂದರೆ ದಿನದಿಂದ ದಿನಕ್ಕೆ, ಆಯಾ ದಿನಕ್ಕೆ ಆ ದಿನಕ್ಕೆ ಬೇಕಾದಂಥ ಆಹಾರವನ್ನು ಕೂಡಿಸಿಕೊಳ್ಳಬೇಕು. ಅಷ್ಟು ಮಾತ್ರನೇ. ಇದರಿಂದ ಇವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವವರೋ ಅಲ್ಲವೋ ಎಂದು ಪರೀಕ್ಷಿಸಿ ತಿಳಿಯುತ್ತೇನೆ. ದೇವರು ಹೇಳಿದ್ರು, ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕಲೆಕ್ಟ್ ಮಾಡ್ಕೋಬೇಕು. 6ನೆಯ ದಿನದಲ್ಲಿ ಮಾತ್ರ ಅವರು ತಂದದ್ದನ್ನು ಸಿದ್ಧಪಡಿಸಿಕೊಳ್ಳುವಾಗ ಅದು ಪ್ರತಿದಿನ ಕೂಡಿಸಿಕೊಂಡದಕ್ಕಿಂತಲೂ 2ರಷ್ಟಾಗುವುದು ಎಂದು ಹೇಳಿದನು. ಅದೇ ಅಧ್ಯಾಯ 15ನೇ ವಚನ ಓದೋಣ. ಮೋಶೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು. ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸಿದ್ದೇನೆಂದರೆ, ಪ್ರತಿಯೊಬ್ಬನು ತನ್ನ ಕುಟುಂಬದವರ ಸಂಖ್ಯಾನುಸಾರ ತಲೆಗೆ ಒಂದು ಗೋಮೇರಿನ ಮೇರೆಗೆ ತನ್ನ ಡೇರೆಯವರಿಗೋಸ್ಕರ ಕೂಡಿಸಿಕೊಳ್ಳಲಿ. ಒಬ್ಬೊಬ್ಬನು ಅಷ್ಟೇ ಸರಾಸರಿಯಾಗಿ ತಿನ್ನುವುದುಂಟಲ್ಲವೇ ಎಂದು ಹೇಳಿದನು. ಇಸ್ರಾಯೇಲರು ಹಾಗೆಯೇ ಮಾಡಿ ಕೆಲವರು ಹೆಚ್ಚಾಗಿ ಕೆಲವರು ಕಡಿಮೆಯಾಗಿ ಕೂಡಿಸಿಕೊಂಡು ಗೋಮೇರಿನ ಅಳತೆಯಿಂದ ಮಾಡಿದರು. ಬಹಳ ಕೂಡಿಸಿದವನಿಗೆ ಏನು ಹೆಚ್ಚಾಗಲಿಲ್ಲ, ಸ್ವಲ್ಪ ಕೂಡಿಸಿದವನಿಗೆ ಏನು ಕಡಿಮೆಯಾಗಲಿಲ್ಲ. ಪ್ರತಿಯೊಬ್ಬನು ತನ್ನ ಭೋಜನಕ್ಕೆ ಸರಿಯಾಗಿ ಕೂಡಿಸಿಕೊಂಡಿದ್ದನು. ಸೊ ಇದು ದೇವರು ಹೇಳಿದ್ದು. ಆ ದಿನಕ್ಕೆ ಎಷ್ಟು ಬೇಕೋ ಹೋಗಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ಕೊಳ್ಬಾರ್ದು ಅಂತಲೇ ದೇವ್ರು ಹೇಳಿದ್ದು. ಒಂದು ವೇಳೆ ಎಕ್ಸ್ಟ್ರಾ ಇತ್ತು ಅಂತಂದರೆ ಅದನ್ನು ಆ ದಿನವೇ ತಿಂದು ಮುಗಿಸ್ಬೇಕು. ಇನ್ನು ಮುಂದಕ್ಕೆ ಎಲ್ಲ ಓದೋದಕ್ಕೆ ನಂಗೆ ಟೈಮ್ ಇಲ್ಲ, ಆದರೆ ಹೇಳ್ತೀನಿ ದೇವರು ಈ ವಿಷಯದಲ್ಲಿ ಏನು ಆಜ್ಞೆ ಕೊಟ್ಟರು ಅಂತ. ಆ ದಿನಕ್ಕೆ ಎಷ್ಟು ಬೇಕೋ ಕಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದಿನಕ್ಕೆ ಬೇಕಾಗೋದು ಮತ್ತೆ ಫ್ರೆಶ್ ಆಗಿ ಹೋಗಿ ನೆಕ್ಸ್ಟ್ ದಿನ ಕಲೆಕ್ಟ್ ಮಾಡಬೇಕು. ಆದರೆ ಇವ್ರೇನು ಮಾಡ್ತಾರೆ? ಇದು ದೇವ್ರು ಕೊಟ್ಟಿದ್ದ ಆಜ್ಞೆ. ಆ ದಿನದಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬಂದು ಅಡುಗೆ ಮಾಡ್ಕೊಂಡು ತಿಂತಾರೆ. ಆದರೆ ನಾಳೆ ದಿವಸ ಇರುತ್ತೋ ಇಲ್ವೋ ಮನ್ನಾ, ನಾವು ಅರಣ್ಯದಲ್ಲಿದ್ದೀವಿ, ಸಿಗುತ್ತೋ ಇಲ್ವೋ ಅಂತ ಹೇಳಿ ಏನು ಮಾಡ್ತಾರೆ, ಕೆಲವರು ನಾಳೆಗೂ ಬೇಕು ಅಂತ ಹೇಳಿ ಈ ದಿನ ಕಲೆಕ್ಟ್ ಮಾಡೋದನ್ನು ಬೆಳಗ್ಗೆಗೋಸ್ಕರ ಎತ್ತಿಡ್ತಾರೆ. ಅದು ಏನು ತೋರಿಸುತ್ತೆ? ಇದು ನೋಡಿ, ದೇವರೇನೋ ಇದನ್ನು ಕಷ್ಟಕರವಾದ ಒಂದು ಆಜ್ಞೆನ ಇದು. ಆ ದಿನಕ್ಕೋಸ್ಕರ ಎಷ್ಟು ಬೇಕೋ ಕಲೆಕ್ಟ್ ಮಾಡಿ, ಆ ದಿನಕ್ಕೆ ಎಷ್ಟು ಬೇಕೋ ತಿನ್ನಿ, ನಾಳೆ ದಿವಸ ಹೋಗಿ ತಿರ್ಗಾ ಕಲೆಕ್ಟ್ ಮಾಡ್ಕೊಳ್ಳಿ. ಏನೂ ಮಿಗಿಸ್ಬಾರ್ದು, ಎಲ್ಲ ತಿನ್ಬಿಡಬೇಕು. ಒಂದು ವೇಳೆ ಮಿಕ್ಕಿದ್ರೆ ಅದನ್ನು ಬರ್ನ್ ಮಾಡಬೇಕು, ಆದರೆ ನಾಳೆವರೆಗೂ ಎತ್ತಿಡಬಾರ್ದು ಅಂತ ಹೇಳಿ ದೇವ್ರು ಹೇಳಿದ್ರು. ಆದರೆ ಇಸ್ರಾಯೇಲ್ರು ಏನು ಮಾಡ್ತಾರೆ? ನಾಳೆ ದಿವಸದವರೆಗೂ ಎತ್ತಿಡ್ತಾರೆ. ಎತ್ತಿಟ್ಟಾಗ ಏನಾಗುತ್ತೆ? ಅದು ಅದರಿಂದ ಹುಳ ಬರುತ್ತೆ, ನಾರು ಸ್ಮೆಲ್ ಬರುತ್ತೆ, ನೋಡೋದಕ್ಕೆ ತಿನ್ನೋದಕ್ಕಾಗೋದಿಲ್ಲ, ಅದು ಕೆಟ್ಟೋಗುತ್ತೆ. ನಾಳೆ ದಿವಸ ಎತ್ತಿಟ್ರೆ ಅದು ಕೆಟ್ಟೋಗುತ್ತೆ. ದೇವ್ರೇನು ಹೇಳಿದ್ರು? ನೆಕ್ಸ್ಟ್ ದಿವಸವರೆಗೂ ಎತ್ತಿಡಬಾರ್ದು. ಆದರೆ ಇವ್ರೇನು ಮಾಡ್ತಾಯಿದ್ದಾರೆ? ನೆಕ್ಸ್ಟ್ ದಿವಸವರೆಗೂ ಎತ್ತಿಡ್ತಾ ಇದ್ದಾರೆ. ಅದನ್ನು ನೋಡಿ ದೇವರು, ಇವರು ಒಬ್ಬೇ ಆಗಲ್ಲ, ಇವರು ವಿಧೇಯರಾಗಲ್ಲ ಅಂತ ಹೇಳಿ ದೇವರು ತಿಳ್ಕೊತಾ ಇದ್ದಾರೆ. ಮತ್ತು ಇನ್ನೊಂದು ಇದೇ ಒಂದು ಅಧ್ಯಾಯದಲ್ಲಿ ಓದಬೇಕಾದ್ರೆ
ಆಲ್ರೆಡಿ ಓದಿದೆ ಆ ವಚನ. 6ನೇ ದಿವಸದಲ್ಲಿ ನೀವು 2 ದಿನಕ್ಕೆ ಬೇಕಾದಷ್ಟು ಮನ್ನಾನ ಕಲೆಕ್ಟ್ ಮಾಡ್ಕೋಬೇಕು. ಎಷ್ಟು ದಿವಸಕ್ಕೆ? 6ನೇ ದಿವಸ. ಸೊ 6ನೇ ದಿವಸಕ್ಕೆ ಏನು ಮಾಡಬೇಕು? 7ನೇ ದಿನಕ್ಕೂ ಸೇರಿ 6ನೇ ದಿವಸದಲ್ಲೇ ಕಲೆಕ್ಟ್ ಮಾಡ್ಕೋಬೇಕು. ಆ ದಿನ 2ರಷ್ಟು ಕಲೆಕ್ಟ್ ಮಾಡ್ಕೊಳ್ಳಿ, 2 ದಿವಸಕ್ಕೆ ಬೇಕಾದಷ್ಟು. ಯಾಕೆ ದೇವರು ಹೇಳ್ತಾ ಇದ್ದಾರೆ ಅಂತಂದರೆ, ಸಬ್ಬ ದಿನಾನ ನೀವು ಆಚರಣೆ ಮಾಡಬೇಕು. ಸಬ್ಬ ದಿನದಲ್ಲಿ 7ನೇ ದಿನದಲ್ಲಿ ಯಾರು ಆಚೆ ಹೋಗಿ ಮನ್ನಾನ ಹುಡುಕೋದಕ್ಕೆ, ಮನ್ನಾನ ಕಲೆಕ್ಟ್ ಮಾಡೋಕ್ಕೆ ಆಚೆ ಬರಬಾರ್ದು ಅಂತ ಹೇಳಿ ದೇವರು ಆಲ್ರೆಡಿ ಹೇಳಿದ್ದಾರೆ. ಸಬ್ಬತ್ ದಿನದಲ್ಲಿ ನೀವು ಮನೇಲೇ ಇರಬೇಕು, ಆಚೆ ಹೋಗಿ ಕಲೆಕ್ಟ್ ಮಾಡಬಾರ್ದು. ಆ ದಿನ 2ರಷ್ಟು ಕೊಡ್ತೀನಿ 6ನೇ ದಿನ. ಅದು ನೆಕ್ಸ್ಟ್ ದಿವಸ ನೀವು ಎತ್ತಿಡುವಾಗೂ ಕೂಡ ಸಬ್ಬ ದಿನದಲ್ಲಿ ಮಾತ್ರ ಅದು ಕೆಟ್ಟೋಗೋದಿಲ್ಲ. ಬೇರೆ ದಿನದಲ್ಲಿ ಅದು ಎತ್ತಿಟ್ರೆ ಕೆಟ್ಟೋಗ್ತಾ ಇತ್ತು. ಆದರೆ 6ನೇ ದಿನದಲ್ಲಿ ಸಬ್ಬ ದಿನಕ್ಕೋಸ್ಕರ ಅದು ಎತ್ತಿಟ್ರೆ ಅದು ಕೆಟ್ಟು ಹೋಗ್ತಾ ಇರಲಿಲ್ಲ. ಯಾಕೆ ಅದು ಕೆಟ್ಟೋಗ್ತಾ ಇರಲಿಲ್ಲ ಅಂತಂದರೆ, ದೇವರ ಆಜ್ಞೆ, ದೇವರ ಆಶೀರ್ವಾದ ಮನ್ನ ಮೇಲೆ ಇರ್ತಾಯಿತ್ತು. ನೆಕ್ಸ್ಟ್ ದಿವಸ ಅದು ಕೆಟ್ಟೋಗೋದಿಲ್ಲ. ಯಾಕೆಂದರೆ ದೇವರು ಹೇಳಿದರೆ ಅದು ಕೆಟ್ಟೋಗೋದಿಲ್ಲ. ದೇವರು ಕೆಟ್ಟೋಗಲ್ಲ ಅಂತಂದರೆ ಅದು ಕೆಟ್ಟು ಹೋಗೋದಿಲ್ಲ. ಆದರೆ ಅವರೇನಾದರೂ 2 ದಿವಸಕ್ಕೆ ಬೇಕಾದಷ್ಟು ಸೋಮವಾರ ಕಲೆಕ್ಟ್ ಮಾಡಿದರೆ ನೆಕ್ಸ್ಟ್ ದಿವಸಕ್ಕೆ ಮಂಗಳವಾರಕ್ಕೆ ಅದು ಕೆಟ್ಟೋಗ್ತಾಯಿತ್ತು. ಆದರೆ ನೋಡಿ, ಇವ್ರೇನು ಮಾಡ್ತಾರೆ, 6ನೇ ದಿವಸ ಕಲೆಕ್ಟ್ ಮಾಡಿಕೊಂಡು 7ನೇ ದಿವಸದಲ್ಲಿ ಕೆಲವರು ಸಬ್ಬತ್ ದಿನದಲ್ಲಿ ಆಚೆ ಹೋಗಿ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ದೇವ್ರು ಹೇಳಿದ್ರು 7ನೇ ದಿವಸ ಆಚೆ ಬರಬಾರ್ದು, ಕಲೆಕ್ಟ್ ಮಾಡೋಕ್ಕೆ ಬರಬಾರ್ದು, 2ರಷ್ಟು ತೊಗೊಳ್ಬೇಕು ಅಂತ ಹೇಳಿದ್ರು. ಆದರೆ ಇವ್ರೇನು ಮಾಡ್ತಾಯಿದ್ದಾರೆ, 7ನೇ ದಿವಸದಲ್ಲಿ ಸಬ್ಬತ್ ದಿನದಲ್ಲಿ ಆಚೆ ಬರ್ತಾಯಿದ್ದಾರೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ದೇವ್ರು ಹೇಳ್ತಾರೆ, ಇನ್ನು ಎಷ್ಟು ಸಾರಿ ಇವರು ನಾನು ಹೇಳಿದಂತೆ ಇವರು ಮಾಡೋದ? ಯಾಕೆ ಇವರು ನನ್ನ ಆಜ್ಞೆಗಳನ್ನು ಮೀರಿ ನಡೀತಾ ಇದ್ದಾರೆ? ಇವಾಗ ದೇವರು ಈ ಒಂದು ವಿಷಯದಲ್ಲಿ ಹೇಳಿದ್ದು, ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಿ, ಎತ್ತಿಡಬೇಡ್ರಿ, ಸಬ್ಬ ದಿನದಲ್ಲಿ ಆಚೆ ಹೋಗಬೇಡ್ರಿ. ಇದೇನು ಕಷ್ಟಕರವಾದ ಆಜ್ಞೆನ ದೇವರು ಅವ್ರಿಗೆ ಹೇಳಿದ್ದು? ಕಷ್ಟನ ಇದು ಮಾಡೋದಕ್ಕೆ? ಏನಕ್ಕೆ ಅವ್ರು ನೆಕ್ಸ್ಟ್ ದಿವಸ ಅವ್ರಿಗೂ ಎತ್ತಿಡ್ತಾ ಇದ್ರು ಅಂತಂದರೆ, ನಾಳೆ ಸಿಗುತ್ತೋ ಇಲ್ವೋ ನಮಗೆ ಅನ್ನೋ ಒಂದು ಅಪನಂಬಿಕೆ. ಈ ದಿನ ಬೇಕಾಗಿರೋದು ಆಲ್ರೆಡಿ ಇದೆ, ನಾಳೆಗೂ ಎತ್ತಿಡೋಣ, ನಾಳೆ ಕೊಡ್ತಾರೋ ಇಲ್ವೋ ದೇವರು ಅಂತ ಹೇಳಿ ಒಂದು ಸಂಶಯದಿಂದ ಅವರು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ನಡೀತಾ ಇದ್ದಾರೆ. ಇವಾಗ ಅಂದ್ಕೊಳ್ಬೋದು, ಇದು ಚಿಕ್ಕ ವಿಷಯ ತಾನೇ, ಯಾಕೆ ದೇವರು ಇಷ್ಟು ದೊಡ್ಡದು ಮಾಡ್ತಾರೆ? ಏನು ಎಕ್ಸ್ಟ್ರಾ ಇಟ್ಬಿಟ್ಟೆ ಹುಳ ಬಂತು, ಅದೇನು ದೊಡ್ಡ ವಿಷಯ? ಹಂಗೆ ಅವ್ರು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಈ ಒಂದು ವಿಷಯನ. ಆದರೆ ಅದು ದೇವರ ಆಜ್ಞೆ ಅಲ್ವಾ? ದೇವರು ಏನು ಸೆಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅಂತಂದರೆ, ಇವರು ನನ್ನ ಆಜ್ಞೆಗಳಲ್ಲಿ ವಿಧೇಯರಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇರೋದು ದೇವರು ಸ್ಟಾರ್ಟಿಂಗಲ್ಲೇ ಹೋಗಿ ನೀವು ಕಾನಾನ್ ದೇಶದ ವಿರೋಧವಾಗಿ ಯುದ್ಧ ಮಾಡಿ ಗೆಲ್ರಿ ಅಂದರೆ ಇವರು ಯಾರೂ ಗೆಲ್ತಾ ಇರಲಿಲ್ಲ. ಆದರೆ ದೇವರು ನೋಡಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ದಿವಸಕ್ಕೆ ಇಡಬೇಡ ಅಂತ ಹೇಳಿದ್ರೆ ನೆಕ್ಸ್ಟ್ ದಿವಸಕ್ಕೆ ಇಡ್ತಾ ಇದ್ದಾರೆ. ಸಬ್ಬ ದಿನದಲ್ಲಿ ಆಚೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ, ಆದರೆ ಸಬ್ಬ ದಿನ ಇವರು ಆಚೆ ಹೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು ಅಂತ ಹೇಳಿ ದೇವರು ಅಂದರು. ನೋಡಿ, ಈ ಐಗುಪ್ತ ದೇಶದಲ್ಲಿ ಇಷ್ಟು ದೊಡ್ಡ ಅದ್ಭುತ ಮಾಡಿದ ದೇವರನ್ನ, ಆತನ ಕಾರ್ಯಗಳನ್ನ, ಕ್ರಿಯೆಗಳನ್ನ, ಬಲವಾದ ಹಸ್ತನ ಕಣ್ಣಿಂದ ನೋಡಿ ಅನುಭವಿಸಿದ್ದಂಥ ಜನ ಇವರು. ಸೂಪರ್ ನ್ಯಾಚುರಲ್ ಮಿರಾಕಲ್ಸು ಇವ್ರ ಥರ ಬೇರೆ ಯಾವ ಸಂತತಿನೂ ನೋಡಿಲ್ಲ. ಆ ರೀತಿ ದೇವರ ಕರ ಐಗುಪ್ತರಿಗೆ ವಿರೋಧವಾಗಿ ಚಾಚಿರೋದನ್ನು ಇವರು ಕಣ್ಣಾರೆ ಕಂಡು ಜೀವನದಲ್ಲಿ ಅನುಭವಿಸಿರೋ ಜನ. ನಾನೇ ನಿಮ್ಮನ್ನು ಬಿಡಿಸ್ಕೊಂಡು ಬಂದಂಥ ದೇವರು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಯಾವ ಮೂರ್ತಿಯನ್ನು ಮಾಡಿಟ್ಟುಕೊಳ್ಳಬಾರದು ಅಂತ ಹೇಳಿ ದೇವರು ಮೊದಲನೆಯ ದಶಾಜ್ಞೆ ಕೊಟ್ಟರು. ಆದರೆ ಮೋಶೆ ಒಂದು 40 ದಿವಸ ಪ್ರೇಯರ್ ಮಾಡೋದಕ್ಕೆ ಬೆಟ್ಟದಲ್ಲಿ ಹೋಗಬೇಕಾದ್ರೆ ಇವರೇನು ಹೇಳ್ತಾರೆ, ವಿಗ್ರಹಗಳನ್ನ ಮಾಡಿ, ಅವರ ಕೈಯಿಂದ ಮಾಡಿರೋ ವಿಗ್ರಹಗಳು ಅದೆಲ್ಲ, ಅವನ್ನ ನೋಡ್ಬಿಟ್ಟು ಈ ದೇವರುಗಳೇ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದಿದ್ದು ಅಂತ ಹೇಳಿ ದೇವರಿಗೆ ಸಲ್ಲಿಸಬೇಕಾದ ಘನನ ವಿಗ್ರಹಗಳಿಗೆ ಸಲ್ಲಿಸ್ತಾ ಇದ್ದಾರೆ. ದೇವರ ಆಜ್ಞೆನ ಮೀರಿ ನಡೀತಾ ಇದ್ದಾರೆ. ಕಷ್ಟನಾ? ನಿಜವಾದ ದೇವ್ರನ್ನ ಮಾತ್ರ ಆರಾಧನೆ ಮಾಡೋದು. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೆ, ಅನುಭವ ಇಲ್ಲದೆ ಇರೋ ಜನ ಏನಲ್ಲ. ದೇವ್ರನ್ನ ಅನುಭವಿಸಿದ್ದಾರೆ, ಅದ್ಭುತಗಳನ್ನ ಅನುಭವಿಸಿದ್ದಾರೆ, ಕಣ್ಣಿಂದ ನೋಡಿದ್ದಾರೆ. ಮತ್ತು ದೇವರು ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಅಂತ ಹೇಳಿ ಇಂಥ ವಾಯ್ಸ್ನ ದೇವರ ವಾಯ್ಸೇ ಕೇಳಿಸ್ಕೊಂಡಿದ್ದವರು. ಆ ಒಂದು 10 ದಶಾಜ್ಞೆಗಳು ನಾವು ಓದಬೇಕಾದ್ರೆ
ಆ ಒಂದು 10 ದಶಾಜ್ಞೆ ದೇವರು ಬೆಟ್ಟದಿಂದ ಜೋರಾಗಿ ಕೂಗಿ ಹೇಳಿರುವಂಥ ಆಜ್ಞೆಗಳು. ಅದು ಇಸ್ರಾಯೇಲ್ರ ಎಲ್ಲ ಕಿವಿಗಳಿಗೂ ಆ ಒಂದು ದೇವರ ವಾಯ್ಸ್ ಕೇಳಿಸ್ಕೊಂತು. ದೇವರ ವಾಯ್ಸು ಆಡಿಬಲ್ ಆಗಿ ಕ್ಲಿಯರ್ ಆಗಿ ಕೇಳಿಸ್ಕೊಂಡಂಥ ಜನಾಂಗ. ಪರಲೋಕದ ತಂದೆ ವಾಯ್ಸು ಆತನ ಸನ್ನಿಧಾನದಲ್ಲಿ ನೋಡಿ, ಆ ಒಂದು ಸೀನಾಯಿ ಬೆಟ್ಟದ ಮೇಲೆ ದೇವರ ಪ್ರಸನ್ನತೆ ಇಳಿದು ಬರೋದನ್ನು ಎಲ್ಲರೂ ಕಣ್ಣಿಂದ ನೋಡಿದ್ರು. ಆ ಒಂದು ಭೂಕಂಪಗಳು, ಬೆಂಕಿ, ಆ ಒಂದು ಮೌಂಟೇನ್ ಅಲ್ಲಾಡೋದನ್ನು, ಶೇಕ್ ಆಗೋದನ್ನು ಎಲ್ಲರೂ ಕಣ್ಣಿಂದ ನೋಡಿದ್ರು. ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಅವ್ರಿಗೆ. ಆ ಒಂದು 10 ದಶಾಜ್ಞೆಗಳು ದೇವರು ಹೇಳಬೇಕಾದ್ರೆ ದೇವರ ವಾಯ್ಸು ಎಲ್ಲ ಜನ ಕೇಳಿಸ್ಕೊಂಡ್ರು, ಎಲ್ಲ ಇಸ್ರಾಯೇಲ್ರು. 10 ದಶಾಜ್ಞೆಗಳು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು. ದೇವರ ವಾಯ್ಸ್ ಕೇಳಿಸ್ಕೊಂಡಂಥ ಆಶೀರ್ವಾದದ ಜನಾಂಗ ಅವರು. ಎಲ್ಲ ಎವಿಡೆನ್ಸ್ ಇದೆ ಮುಂದೆಗಡೆ, ಇದು ನಿಜವಾದ ದೇವರು, ಪರಲೋಕದಿಂದ ಇಳಿದು ಬಂದಿರೋ ದೇವರು ಅಂತ. ಆದರೆ ಆ ಟೈಮಲ್ಲಿ ಹೇಳ್ತಾರೆ, ಭಯಪಡ್ತಾರೆ ದೇವ್ರ ವಾಯ್ಸ್ ಕೇಳಿಸ್ಕೊಂಡಾಗ. ದೇವ್ರು ನಮ್ಮ ಜೊತೆ ಮಾತಾಡ್ರೆ ನಾವು ಇನ್ಮೇಲೆ ಬದುಕ್ತೀವೋ ಇಲ್ವೋ ಅಂತೇಳಿ ಒಂದು ಭಯ ಬರುತ್ತೆ ದೇವರ ಒಂದು ಸನ್ನಿಧಾನದಲ್ಲಿ ಅವ್ರಿಗೆ. ಆ ಸಮಯದಲ್ಲಿ ಏನು ಹೇಳ್ತಾರೆ ಮೋಶೆಗೆ, ಮೋಶೆ ನೀನು ದೇವ್ರ ವಾಯ್ಸ್ನ ಕೇಳಿಸ್ಕೊ, ನಾವು ಕೇಳಿಸ್ಕೊಳ್ಳೋಕ್ಕಾಗಲ್ಲಪ್ಪ, ನಮಗೆ ಭಯ ಆಗ್ತಿದೆ, ನೀನು ಕೇಳಿಸ್ಕೊಂಡು ಬಂದು ನಮಗೆ ಹೇಳು, ನೀನು ಏನು ಹೇಳ್ತೀಯೋ ಅದ್ರ ಥರ ಮಾಡ್ತೀವಿ ಅಂತಾರೆ. ಮೋಶೆ 40 ದಿವಸ ಪ್ರೇಯರ್ ಮಾಡೋಕ್ಕೆ ಹೋದಾಗ ಇಲ್ಲಿ ಏನು ಮಾಡ್ತಾರೆ, ವಿಗ್ರಹಾರಾಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ವಿಗ್ರಹಗಳನ್ನ ಮಾಡಿ, ನೀವೇ ನಮ್ಮನ್ನು ಆಚೆಯಿಂದ ಕರ್ಕೊಬಂದಿರೋದು ಐಗುಪ್ತದಿಂದ ಅಂತ ಹೇಳಿ ದೇವರಿಗೆ ಕೊಡಬೇಕಾದಂಥ ಘನ ಆ ಒಂದು ವಿಗ್ರಹಗಳಿಗೆ ಕೊಡ್ತಾ ಇದ್ದಾರೆ. ಕಷ್ಟನ ದೇವರನ್ನ ಮಾತ್ರ ಆರಾಧನೆ ಮಾಡೋದಲ್ಲಿ? ಇಷ್ಟೆಲ್ಲ ಅದ್ಭುತಗಳು ಮಾಡಿರೋ ದೇವ್ರನ್ನ ನೀನೇ ನಿಜವಾದ ದೇವರು ಅಂತ ಹೇಳಿ ಆತನನ್ನು ಆರಾಧನೆ ಮಾಡೋದು ಕಷ್ಟಕರವಾದ ವಿಷಯನ? ವಿಗ್ರಹಗಳು ಅವ್ರನ್ನ ಬಿಡಿಸಿದ್ವಾ ಅಲ್ಲಿಂದ? ದೇವರು ಬಿಡಿಸಿದ್ದು ಅಂತ ಹೇಳಿ ಗೊತ್ತು, ಮತ್ತು ಆದರೂ ವಿಗ್ರಹಗಳ ಕಡೆಗೆ ತಿರುಗಿಕೊಂಡ್ರು ಅವರು. ನಿಜವಾದ ದೇವ್ರನ್ನ ಬಿಟ್ಟು ವಿಗ್ರಹಗಳನ್ನ ಆರಾಧನೆ ಮಾಡಿದ್ರು. ದೇವರು ಮತ್ತೆ ಇವರು ಫೇಲ್ ಆಗ್ತಾ ಇದ್ದಾರೆ ಟೆಸ್ಟಲ್ಲಿ. ಮೊದಲನೇ ಒಂದು ಆಜ್ಞೆಲೇ ಫೇಲು. ದೇವರನ್ನ ಮೊದಲನೇದಾಗಿ ಆರಾಧನೆ ಮಾಡಿಲ್ಲ ಮತ್ತು ವಿಗ್ರಹಗಳನ್ನ ಆರಾಧನೆ ಮಾಡಿದ್ರು. ಮೊದಲನೇ ಆಜ್ಞೆಯಲ್ಲೇ ಫೇಲ್ ಅವರು. ಸೊ ಕಷ್ಟನ ದೇವ್ರನ್ನ ಮಾತ್ರ ಆರಾಧನೆ ಮಾಡೋದು ಮಾಡಿಲ್ಲ. ಮತ್ತು ಮೋಶೆಗೆ ಹೇಳ್ತಾರೆ, ನೀನೇನು ಹೇಳ್ತೀಯೋ ನಾವು ಮಾಡ್ತೀವಿ ಅಂತ ಹೇಳಿ ಅವರೇ ಬಾಯಿಂದ ಹೇಳಿದ್ದು ಮೋಶೆಗೆ. ನೀನೇನು ಹೇಳ್ತೀಯೋ ನಾವು ಅದು ನಡ್ಕೊತೀವಿ, ದೇವ್ರ ಹತ್ರದಿಂದ ಕೇಳಿಸ್ಕೊಂಡು ಬಾ, ನಾವು ಅದನ್ನು ಮಾಡ್ತೀವಿ ಅಂತಾರೆ. ಆದರೆ ಮೋಶೆ ದೇವರ ಆಜ್ಞೆಗಳನ್ನು ತೊಗೊಂಡು ಬಂದು ಇವ್ರಿಗೆ ಬೋಧನೆ ಮಾಡಬೇಕಾದ್ರೆ ನಡ್ಕೊಂಡಿಲ್ಲ. ಏನು ಹೇಳ್ತಾರೆ ಮೋಶೆಗೆ, ನೀನೇನು ಪ್ರವಾದಿನಾ? ನಿನ್ನ ಹತ್ರ ನನ್ನ ದೇವ್ರು ಮಾತಾಡೋದು ಅಂತ ಹೇಳಿ ಮೋಶೆಗೆ ವಿರೋಧವಾಗಿ, ಆರೋನಿಗೆ ವಿರೋಧವಾಗಿ ಗುಣಗುಡ್ತಾರೆ. ನೀನೇನು ನಮ್ಮ ಮೇಲೆ ಜಡ್ಜಾ? ನೀನೇನು ನಮ್ಮ ಬಿಡುಗಡೆ ಮಾಡೋಣ ನೀನು? ಏನು ದೇವ್ರು ನಿನ್ನ ಹತ್ರ ಮಾತ್ರ ಮಾತಾಡ್ತಾನ ಅಂತ ಹೇಳಿ ಮೋಶೆಗೆ ವಿರೋಧವಾಗಿ ಗುಣಗುಡ್ತಾರೆ. ಮೋಶೆ ಜೊತೆ ಜಗಳನೂ ಮಾಡ್ತಾರೆ ಅಂತ ಇದೆ ಒಂದು ಕಡೆ. ಮೋಶೆಗೆ ವಿರೋಧವಾಗಿ ಮಾತಾಡಿ ಮೋಶೆ ಜೊತೆ ಜಗಳ ಮಾಡ್ತಾ ಇದ್ದಾರೆ. ನೋಡಿ, ಮೋಶೆ ತಾನಾಗಿ ತಾನು ಇದನ್ನು ಆರಿಸ್ಕೊಂಡು ಬಂದಿಲ್ಲ. ಇಲ್ಲಿ ನಾವು ವಿಮೋಚನ ಕಾಂಡ 4ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ದೇವರು ಮೋಶೆಗೆ ಕಾಣಿಸ್ಕೊಂಡು ಸೀನಾಯಿ ಬೆಟ್ಟದ ಮೇಲೆ ಕಾಣಿಸ್ಕೊತಾರಲ್ವ, ಅದಾದಮೇಲೆ ದೇವರು ಹೇಳ್ತಾರೆ, ನೀನು ಐಗುಪ್ತಕ್ಕೆ ಹೋಗಿ ಇಸ್ರಾಯೇಲ್ರನ್ನ ನೀನು ಬಿಡುಗಡೆ ಮಾಡು. ಕರೀತಾ ಇರೋದು ಮೋಶೆನ ಯಾರು? ದೇವರು. ಮೋಶೆಗೆ ಹೋಗು ಅಂತ ಹೇಳ್ತಾ ಇರೋದು ಯಾರು? ದೇವರು. ಮೋಶೆ ಏನು ಹೇಳ್ತಾನೆ, ಇಲ್ಲಪ್ಪ ನನ್ನ ಕೈಲಿ ಹೋಗೋಕ್ಕಾಗಲ್ಲ, ನನಗೆ ಅಷ್ಟು ಟ್ಯಾಲೆಂಟ್ ಇಲ್ಲ, ಅಷ್ಟು ಚೆನ್ನಾಗಿ ನಾನು ಮಾತಾಡಲ್ಲ, ಈ ಒಂದು ಕರೆ ಬೇಡ, ನಾನಲ್ಲಿ ಹೋಗಲ್ಲ ಅಂತ ಹೇಳೋದಕ್ಕೆ 4-5 ಎಕ್ಸ್ಕ್ಯೂಸ್ ಕೊಡ್ತಾನೆ ಮೋಶೆ, ನಾನು ಹೋಗಲ್ಲ ಅಲ್ಲಿ ಅಂತ ಹೇಳೋದಕ್ಕೆ. ದೇವರು ಲಾಸ್ಟಲ್ಲಿ ಕೋಪಗೊಂಡು, ನನಗೆ ಆರೋನು ನಿನಗಿಂತ ಬೆಟರ್ ಅಂತ ಗೊತ್ತು, ಆದರೆ ನಿನ್ನನ್ನು ನಾನು ಆರಿಸ್ಕೊಂಡಿರೋದು, ನಿನ್ನನ್ನು ನಾನು ಕರೆದಿರೋದು, ಹೋಗು ಅಂತ ಹೇಳಬೇಕಾದ್ರೆ ಲಾಸ್ಟ್ ಟೈಮಲ್ಲಿ ಕೊನೆ ಇದರಲ್ಲಿ ಮೋಶೆ ತನ್ನನ್ನು ತಾನು ಒಪ್ಪಿಸ್ಕೊಡ್ತಾನೆ. ಸೊ ಮೋಶೆನ ಕರೆದಿದ್ದು ಯಾರು? ದೇವರು. ಮೋಶೆನ ಆರಿಸ್ಕೊಂಡಿದ್ದು ಯಾರು? ದೇವರು. ಮೋಶೆನ ಅಭಿಷೇಕ ಮಾಡಿದ್ದು ಯಾರು? ದೇವರು. ಮೋಶೆನ ಇವ್ರ ಮೇಲೆ ಲೀಡ್ರ್ ಮಾಡಿದ್ದು ಯಾರು? ದೇವರು. ಸೊ ಇದು ದೇವರು ಅಪಾಯಿಂಟ್ ಮಾಡಿರುವಂಥ ಒಬ್ಬ ಮನುಷ್ಯ. ಸೊ ದೇವರು ಅಪಾಯಿಂಟ್ ಮಾಡಿರುವಂಥ ಮನುಷ್ಯನ ಇಲ್ಲಿ ಅವರು ಸನ್ಮಾನ ಮಾಡ್ತಾ ಇಲ್ಲ. ನೀನು ದೇವರು ಅಪಾಯಿಂಟ್ ಮಾಡಿಲ್ಲ, ನೀನು ಹೇಳ್ದಂಗೆ ನಾವು ಕೇಳಲ್ಲ ಅಂತಾರೆ. ಆಮೇಲೆ
ನೋಡಿ, ಈ ರೀತಿಯಾಗಿ ದೇವರು ಅಪಾಯಿಂಟ್ ಮಾಡಿರೋ ಮನುಷ್ಯನ ವಿರೋಧವಾಗಿ ಮಾತಾಡಿದ್ರೆ ನೀವು ದೇವರಿಗೆ ವಿರೋಧವಾಗಿ ಮಾತಾಡಿರೋ ಥರನೇ. ಇದೇ ಒಂದು 16ನೇ ಅಧ್ಯಾಯದಲ್ಲಿದೆ, ನಮ್ಮ ವಿರುದ್ಧವಾಗಿ ನೀವೇನು ಗುಣಗುಟ್ತೀರಾ, ನಿಮ್ಮ ಗುಣಗುಟ್ಟಿಕೆ ನಮ್ಮ ವಿರೋಧವಾಗಲ್ಲ ಇರೋದು, ದೇವರ ವಿರೋಧವಾಗಿ. ಅದ್ಯಾಕೆ ದೇವರ ವಿರೋಧವಾಗಿ ಆ ಗುಣಗುಟ್ಟಿಗೆ ಅಂತ ಹೇಳ್ತಾ ಇರೋದು? ಯಾಕೆಂದರೆ ಇವ್ರನ್ನ ಅಪಾಯಿಂಟ್ ಮಾಡಿರೋದು, ಮೋಶೆನ ಆರೋನನ್ನು ಅಪಾಯಿಂಟ್ ಮಾಡಿರೋದು ದೇವರು. ಸೊ ಇವ್ರ ವಿರುದ್ಧವಾಗಿ ನೀವು ಗುಣಗುಟ್ಟಿದ್ರೆ ನೀವು ದೇವರ ವಿರುದ್ಧವಾಗಿ ಗುಣಗುಟ್ಟಿರೋ ಥರ. ಯಾಕೆಂದರೆ ಇವ್ರನ್ನ ಅಪಾಯಿಂಟ್ ಮಾಡಿರೋದು ದೇವರು. ಅದಕ್ಕೆ ನೋಡಿ, ದೇವರು ಅಪಾಯಿಂಟ್ ಮಾಡಿದರೆ ಅವ್ರನ್ನ ನಾವು ಘನಪಡಿಸ್ಬೇಕು. ಓಕೆ, ಇದು ದೇವರು ಅಪಾಯಿಂಟ್ ಮಾಡಿರೋದು. ಮೋಶೆ ನೀವು ಹೇಳಿದಲ್ಲ ನಾವು ಮಾಡ್ತೀವಿ ಅಂದರು, ಆದರೆ ಮಾಡ್ತಾ ಇಲ್ಲ. ನೋಡಿ ಎಷ್ಟು ಸಾರಿ ಫೇಲ್ ಆಗ್ತಾ ಇದ್ದಾರೆ ಅವರು, ಎಷ್ಟು ಸಾರಿ ದೇವರ ಪರೀಕ್ಷೆ ಮಾಡುವಾಗ ಅವರು ಫೇಲ್ ಆಗ್ತಾ ಇದ್ದಾರೆ. ಸೊ ಈ ಒಂದು ರೀಸನಿಂದನೇ ಮತ್ತೆ ಮತ್ತೆ ದೇವರು ಹೇಳಿರೋದನ್ನು ಮಾಡ್ತಾ ಇಲ್ಲ, ದೇವರ ಆಜ್ಞೆಗಳ ಪ್ರಕಾರ ನಡೀತಾ ಇಲ್ಲ. ಅದಕ್ಕೇ ಅವರು ಕಾನಾನ್ ದೇಶ ಇನ್ನೇನು ಒಳಗಡೆ ಎಂಟ್ರಾಗಬೇಕು ಅಂತ ಹೇಳಿ ಕಾದೇಶ್ ಬರ್ನಿಯಾ ಅನ್ನೋ ಜಾಗದಲ್ಲಿ ಬರಬೇಕಾದ್ರೆ ಆ ಒಂದು ಜಾಗನ ಆಗಲ್ಲ ನಾವು ಗೆಲ್ಲೋದಕ್ಕೆ. ಕಾನಾನ್ಯರ ವಿರೋಧವಾಗಿ ನಾವು ಫೈಟ್ ಮಾಡೋಕ್ಕಾಗಲ್ಲ. ಅಲ್ಲಿರೋ ಜನ ದೊಡ್ಡ ಜನ, ಅಲ್ಲಿರೋ ಒಂದು ಗೋಡೆಗಳು ದೊಡ್ಡದಾಗಿದೆ, ಅದಕ್ಕೆ ನಮ್ಮ ಕೈಲಿ ಆಗಲ್ಲ. ಯಾಕೆ? ಅಲ್ಲಿ ಕೂಡ ದೇವರ ವಚನಕ್ಕೆ, ದೇವರ ಆಜ್ಞೆಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ದೇವರ ಆಜ್ಞೆನ ಮೀರ್ತಾ ಇದ್ದಾರೆ. ಸೊ ಇದೇನು ಒಂದು ದಿವಸ ನಡೆದಿರೋವಂಥ ವಿಷಯನ ಅದು. ಯಾಕೆ ಇಸ್ರಾಯೇಲ್ರು ಕಾನಾನ್ ದೇಶನ ಮುಟ್ಟಿಲ್ಲ ಅಂತ ಹೇಳಿ ನಾನು ಇದನ್ನು ಹೇಳ್ತಾ ಇರೋದು. ಯಾಕೆಂದರೆ ನಾವು ನಮ್ಮ ಕಾನಾನ್ ದೇಶನ ಕಳ್ಕೊಳ್ಬಾರ್ದು. ಇದು ದೇವರ ಚಿತ್ತ, ನಾವು ನಮ್ಮ ಕಾನಾನ್ ದೇಶನ ಪಡ್ಕೊಳ್ಬೇಕು ಅಂತ ಹೇಳಿ ದೇವರು ಅವ್ರಿಗೆ ಡೈಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಬೋಧನೆ ಮಾಡ್ತಾಯಿದ್ರು. ಇದು ಮಾಡು, ಅದು ಮಾಡಬೇಡ, ನನ್ನನ್ನು ಮಾತ್ರ ಆರಾಧನೆ ಮಾಡು, ವಿಗ್ರಹನ ಮಾಡಬೇಡ, ಮನ್ನ ನೆಕ್ಸ್ಟ್ ದಿವಸ ಎತ್ತಿಡಬೇಡ, ಮನ್ನಾನ ಶನಿವಾರ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅವರು ದೇವರಿಗೆ ವಿಧೇಯರಾಗಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ದೇವರಿಗೆ ವಿಧೇಯರಾಗಿಲ್ಲ ಅಂತಂದರೆ ಮುಂದೆ ದೇವರು ನಮಗೆ ದೊಡ್ಡದಾಗಿ ತೊಗೊಂಡು ಬರೋವಂಥ ಆಶೀರ್ವಾದಗಳಲ್ಲಿ ಅಲ್ಲಿ ಒಂದು ದೇವರ ಆಜ್ಞೆ ಕೊಡಬೇಕಾದ್ರೆ ಅದಕ್ಕೂ ನಾವು ವಿಧೇಯರಾಗಲ್ಲ. ಅರ್ಥ ಆಗ್ತಾಯಿದೆಯಾ ನಾವು ಹೇಳೋದು? ಈ ದಿನ ಕೂಡ ಕೆಲವು ವಿಷಯಗಳು ಚಿಕ್ಕ ಚಿಕ್ಕದಾಗಿ ದೇವರು ನಮಗೆ ಬೋಧನೆ ಮಾಡ್ತಾಯಿದ್ದಾರೆ ಡೈಲಿ. ನಿಮಗೆ ಗೊತ್ತು, ದಿನ ದಿನ ನೀವು ದೇವರಲ್ಲಿ ಬೆಳೀತಾ ಇದ್ದೀರಾ. ನೋಡಿ, ದೇವರು ಕೆಲವು ಸಾರಿ ಹೇಳ್ತಾರೆ, ನೀನಲ್ಲಿರೋವಂಥ ಒಳ್ಳೆ ಡ್ರೆಸ್ನ ಅವರು ಕೊಡು ಅಂತ ಹೇಳ್ತಾರೆ. ಎಷ್ಟು ಜನ ನಾವು ಆ ಥರ ದೇವ್ರು ಹೇಳಿದ ತಕ್ಷಣ ಎತ್ತು ಕೊಟ್ಬಿಡ್ತೀವಿ. ಅಯ್ಯೋ ಕೊಟ್ಟರೆ ಹೊರಟೋಗುತ್ತೆ, ಕೊಟ್ಟರೆ ನನಗಿರಲ್ಲ ಅಂತ ಹೇಳಿ ಒಂದು ಫೀಲಿಂಗ್ ಬರುತ್ತೆ ಒಳಗಡೆ. ಕೊಟ್ಟರೆ ನನಗಿರಲ್ಲ, ಯಾಕೆ ಕೊಡಬೇಕು ನಾನು ಅವ್ರಿಗೆ? ಆದರೆ ಅನೇಕ ಸಾರಿ ಗೊತ್ತು ನಮಗೆ, ಇದು ದೇವರು ಹೇಳ್ತಿದ್ದಾರೆ ನಮಗೆ ಹೃದಯದಲ್ಲಿ ಮಾಡು ಅಂತ. ಸೊ ದೇವರು ಅವರು ಕೊಟ್ಬಿಟ್ಟು ನಿನಗಿಲ್ದಿರ ಮಾಡಬೇಕು ಅಂತ ನಾನು ಹೇಳಿ ದೇವ್ರು ಹೇಳೋದು ಇಲ್ಲ. ದೇವ್ರ ಮೈಂಡಲ್ಲಿ ಇನ್ನೂ ದೊಡ್ಡ ವಿಷಯಗಳಿದೆ ನಿನಗೆ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಹೇಳ್ತಾ ಇರೋದು ಕೊಡು. ಆದರೆ ನಾವು ಕೊಡ್ದಿರ ಅದನ್ನು ಇಟ್ಕೊಂಡ್ರೆ ಅದರ ಇರೋದ್ರಲ್ಲೇ ಇರಬೇಕು, ಆ ಒಂದು ದೊಡ್ಡ ಆಶೀರ್ವಾದಗಳನ್ನ ಕಳ್ಕೊತೀವಿ. ದೇವ್ರು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡಬೇಕು ಅಂತ ಹೇಳಿ ಅನ್ಕೊತೀವಿ, ಅದು ಒಳ್ಳೆಯದೇ. ಆದರೆ ಆ ಒಂದು ದೊಡ್ಡ ದೊಡ್ಡ ಅದ್ಭುತಗಳನ್ನ ನಾವು ಪಡ್ಕೊಳ್ಬೇಕು ಅಂತಂದರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ದೇವರಿಗೆ ವಿಧೇಯರಾಗೋದನ್ನು ಕಲ್ತ್ಕೋಬೇಕು ನಾವು ಡೈಲಿ. ದೇವರ ಆಜ್ಞೆನ ನಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಡೈಲಿ. ಈ ದಿನ ಚಿಕ್ಕ ವಿಷಯ, ಇದರಿಂದ ಏನು ಬದಲಾಗುತ್ತೆ? ನಾನು ಈ ಒಂದು ಡ್ರೆಸ್ ಕೊಟ್ಟರೆ ನನಗೆಲ್ಲ ಬದಲಾಗುತ್ತಾ? ಆ ಒಂದು ಡ್ರೆಸ್ಸು ಬರೀ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಅದಾದಮೇಲೆ ಇನ್ನೂ ಕೆಲವು ವಿಷಯಗಳು ದೇವರು ನಾಳೆ ನಿನಗೆ ಕೊಡು ಅಂತ ಹೇಳಬೇಕಾದ್ರೆ ಆವಾಗೂ ನೀನು ಕೊಡ್ತೀಯ. ಯಾಕೆ ಅಂದರೆ ಕೊಟ್ಟರೆ ನನಗೆ ಕಮ್ಮಿ ಆಗಲ್ಲ, ನನ್ನ ದೇವರು ಕೊಡು ಅಂತ ಹೇಳೋದು ನನಗೆ ಜಾಸ್ತಿ ಆಶೀರ್ವಾದಗಳನ್ನ ತೊಗೊಂಡು ಬರೋದಕ್ಕೆ. ಅದಕ್ಕೆ ಹೇಳೋದು, ದೇವರು ಒಂದು ನಮಗೆ ಕೊಡು ಅಂತ ಹೇಳಬೇಕಾದ್ರೆ ಅದು ನನ್ನಿಂದ ಹೋಗುತ್ತೆ ಅಂತ ಹೇಳಿ ಅನ್ಕೋಬಾರ್ದು. ದೇವರು ಕೊಡು ಅಂತ ಹೇಳುವಾಗ ಅದರಿಂದ ಆಶೀರ್ವಾದಗಳು ಬರುತ್ತೆ ಅಂತ ಹೇಳಿ ಎದುರು ನೋಡಬೇಕು. ಆ ಆಶೀರ್ವಾದ ಯಾಕೆ ಗೊತ್ತಾ ಬರೋದು? ನೀನು ದೇವರು ಹೇಳಿದಂತೆ ಮಾಡುವವರಾಗಿರಬೇಕು. ದೇವರು ಹೇಳಿದಂತೆ ಮಾಡುವವರೇ ದೇವರಿಂದ ಅದ್ಭುತಗಳನ್ನ ಪಡ್ಕೊಳ್ಳೋಕ್ಕಾಗೋದು. ಇಸ್ರಾಯೇಲ್ರು ಯಾಕೆ ಕಾನಾನ್ ದೇಶ ಕಳ್ಕೊಂಡ್ರು? ಅದು ಒಂದು ದಿವಸದಲ್ಲಿ ನಡೆದಿದ್ದಲ್ಲ. ಅವರು ಪ್ರತಿದಿನ ದೇವರ ಆಜ್ಞೆನ ಮೀರಿ ಮೀರಿ ನಡೀತಾಯಿದ್ರು. ಇದನ್ನೇ ಅವ್ರು ಲೈಫ್ ಸ್ಟೈಲ್ ಮಾಡ್ಕೊಂಡಿದ್ರು. ಅದಕ್ಕೆ ಅವರು ಕಾನಾನ್ ದೇಶ ಹತ್ರ ಬಂದಾಗ ಆ ಒಂದು ಕಾದೇಶ್ ಬರ್ನಿಯದಲ್ಲಿ ಅಲ್ಲೂ ಕೂಡ ಇಲ್ಲ, ನಾವು ದೇವ್ರು ಹೋಗು ಅಂತ ಹೇಳ್ತಿದ್ದಾರೆ. ಇವ್ರು ಹೇಳ್ತಿದ್ದಾರೆ ಹೋಗೋದಿಲ್ಲ.
ದೇವರು ನಮ್ಗೆ ಆ ದೇಶ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಒಂದು ದೇಶದ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ಆ ಒಂದು ದೇಶದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾರೆ. ಹಾಲು ಜೇನು ಹರಿಯೋ ದೇಶ ಅಂತ ದೇವರು ಹೇಳುವಾಗ ಇವರೇನು ಹೇಳ್ತಿದ್ದಾರೆ, ಆ ಒಂದು ದೇಶ ಮನುಷ್ಯರನ್ನು ತಿನ್ನುವ ದೇಶ ಅಂತ ಹೇಳಿ ಆ ಒಂದು ಜಾಗನ ಡಿಸ್ಪೈಸ್ ಮಾಡಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಕೂಡ ದೇವರ ಆಜ್ಞೆಯನ್ನು ಮೀರ್ತಾ ಇದ್ದಾರೆ. ಸೊ ದೇವರ ಆಜ್ಞೆ ನಡ್ಕೊಳ್ಳೋದನ್ನು ನಾವು ಲೈಫ್ ಸ್ಟೈಲಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ದೇವರಿಗೆ ವಿಧೇಯರಾಗಿಲ್ಲ ಅಂತಂದರೆ ದೊಡ್ಡ ವಿಷಯಗಳು ಬರಬೇಕಾದ್ರೆ ವಿಧೇಯತ್ವ ಬರುತ್ತಾ? ನಡೆಯೋದಿಲ್ಲ. ಚಿಕ್ಕ ವಿಷಯದಲ್ಲಿ ನೀನು ದೇವರ ಆಜ್ಞೆಯನ್ನು ನಡ್ಕೊಂಡಿಲ್ಲ ಅಂತಂದರೆ ನಾಳೆ ದಿವಸ ದೊಡ್ಡ ಕಾರ್ಯ ಹೇಳುವಾಗ ಕೂಡ ನೀನು ಮಾಡಲ್ಲ. ನಮಗೆ ದೊಡ್ಡ ಕಾರ್ಯಗಳು, ಅದ್ಭುತ ಕಾರ್ಯಗಳು ದೇವರು ಮಾಡಬೇಕು ಅಂತಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ದೇವರು ಹೇಳಿದಂತೆ ಮಾಡುವವರಾಗಿ ಪ್ರತಿದಿನ ನಮ್ಮನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದಕ್ಕೆ ನೋಡಿ ದೇವರು ಟೈಮ್ ಕೊಡ್ತಾರೆ. ಏನು ಒಂದು ದಿವಸದಲ್ಲೇ ಎಲ್ಲ ಮಾಡಬೇಕು ಅಂತ ಹೇಳ್ತಲ್ಲ, ದೇವರು ನಮ್ಮನ್ನು ಸೆಟ್ ಮಾಡ್ತಾ ಇದ್ದಾರೆ. ಅವ್ರ ವಾಯ್ಸ್ನ ನಾವು ಕೇಳಿ ನಾವು ನಡ್ಕೊಳ್ಳೋದಕ್ಕೆ ನಮ್ಮನ್ನು ಸೆಟ್ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ವಿಷಯಗಳು ಈ ದಿನ ಬೋಧನೆ ಮಾಡ್ತಾರೆ, ನಾಳೆ ದಿವಸ ದೊಡ್ಡ ವಿಷಯಗಳು ಹೇಳ್ತಾರೆ, ಆವಾಗೂ ಕೂಡ ನಾವು ನಡ್ಕೊತೀವಿ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ದೇವರ ಒಂದು ಆಜ್ಞೆ ನಾವು ನಡ್ಕೊಂಡಿಲ್ಲ ಅಂತಂದರೆ ದೊಡ್ಡ ವಿಷಯದಲ್ಲೂ ನಡ್ಕೊಳ್ಳೋದಿಲ್ಲ. ಇದು ಇಸ್ರಾಯೇಲ್ರಿಗೆ ನಿಜವಾಗಲೂ ಅವ್ರ ಲೈಫಲ್ಲಿ ನಡೀತಿದ್ದು. ದಿನ ದೇವರ ಆಜ್ಞೆನ ಅವರು ಉಲ್ಲಂಘಿಸ್ತಾಯಿದ್ರು. ಅದರ ರಿಸಲ್ಟ್ ಏನಾಯಿತು ಅಂತಂದರೆ ಕಾನಾನ್ ದೇಶನ ಕಳ್ಕೊಂಡ್ರು. ಆದರೆ ನಾವು ದಿನ ದೇವರ ವಚನದಲ್ಲಿ ನಾವು ನಮ್ಮನ್ನು ಪರಿಶುದ್ಧತೆ ಪಡಿಸ್ಕೊಳ್ಬೇಕಾದ್ರೆ ಆತನು ಹೇಳಿದಂತೆ ಮಾಡ್ತೀನಿ ಅಂತ ಹೇಳಿ ಲೈಫ್ ಸ್ಟೈಲಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳುವಾಗ ನಾವು ನಮ್ಮ ಕಾನಾನ್ ದೇಶನ ಗ್ಯಾರಂಟಿ ಪಡ್ಕೊಳ್ತೀವಿ. ಅದರಲ್ಲಿ ಡೌಟೇ ಇಲ್ಲ. ಯಾಕೆಂದರೆ ನಮಗೆ ಅದ್ಭುತ ಮಾಡೋದು ದೇವರು. ಯಾಕೆ ಮಾಡ್ತಾರೆ? ನನ್ನ ಆಜ್ಞೆಗಳನ್ನು ನಡ್ಕೊಂಡಿದ್ದಾರೆ ಇವರು, ನಾನು ಹೇಳಿದಂತೆ ಮಾಡ್ತಾ ಇದ್ದಾರೆ. ಸೊ ಅದ್ಭುತಗಳು ಪಡ್ಕೊಳ್ಬೇಕು ಅಂದರೆ ಏನು? ಅದಕ್ಕೆ ಬೇಕಾದಂಥ ಬೀಗದ ಕೈ, ಆತನು ಏನು ಹೇಳುವನೋ ಅದು ಮಾಡು. ಅದ್ಭುತ ಅದರಲ್ಲೇ ಇರೋದು. ಆದರೆ ನೋಡಿ, ಇಸ್ರಾಯೇಲ್ರಿಗೆ ನಂಬಿಕೆ ಇಲ್ಲ ಮಾಡೋದಕ್ಕೆ. ಆ ಒಂದು ನಂಬಿಕೆ ಇಲ್ಲ ಅನ್ನೋದಕ್ಕೇ ಅವರು ಅವಿಧೇಯರಾಗಿದ್ದು. ದೇವರ ವಚನನ ನೀವು ನಂಬಿದ್ರೆ ವಿಧೇಯರಾಗ್ತೀರಾ. ನಂಬಿಲ್ಲ ಅಂತಂದ್ರೇ ಅವಿಧೇಯತ್ವ ಬರೋದು. ಸೊ ನಂಬಿದ್ರೆ ಆಶೀರ್ವಾದ, ನಂಬಿಲ್ಲ ಅಂತಂದರೆ ಇಸ್ರಾಯೇಲ್ ಥರ ಆಗುತ್ತೆ. ಬರೋ ವಾರ ಈ ಒಂದು ಇಸ್ರಾಯೇಲ್ರ ಬಗ್ಗೆನೇ ಇನ್ನೊಂದು ಆಸ್ಪೆಕ್ಟು ನಾವು ಧ್ಯಾನ ಮಾಡೋಣ. ನಿಮ್ಮನ್ನು ನೀವು ದೇವರು ನಿಮ್ಮನ್ನು ಟ್ರೈನ್ ಮಾಡೋದಕ್ಕೆ ನೀವು ಬಿಡಿ. ದೇವರೇ ನನಗೆ ಬೋಧನೆ ಮಾಡಿ, ಟೀಚ್ ಮಾಡಿ, ಏನು ಮಾಡಬೇಕು ಅಂತ ಹೇಳಿ ದೇವರ ಸನ್ನಿಧಾನದಲ್ಲಿ ಸಮಯ ಕಳೀರಿ. ಎಷ್ಟಾಗುತ್ತೋ ಅಷ್ಟು ಸಮಯ ದೇವರು ನಿಮಗೆ ಬೋಧನೆ ಮಾಡ್ತಾರೆ. ಎಷ್ಟು ಕೇಳಿಸ್ಕೊತೀರೋ ಅಷ್ಟು ವಿಧೇಯರಾಗಿ ದೇವರು ನಿಮಗೆ ದೊಡ್ಡ ಅದ್ಭುತಗಳು ಮಾಡ್ತಾರೆ. ಈ ವಾಕ್ಯಗಳನ್ನು ಕೇಳಿಸ್ಕೊಂಡಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೆನ್.